ನಮಸ್ಕಾರ ಅಖಾಡ ಬಿಗ್ ಫೈಟ್ಗೆ ಸ್ವಾಗತ. ನಾನು ಪ್ರಭು ಹಾದಿಮನಿ. ಇಡೀ ದೇಶಾದ್ಯಂತ ಬಹಳ ಸಂಚಲನವನ್ನು ಹುಟ್ಟಿಸಿದಂತಹ ವೋಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮೇಜರ್ ಟ್ವಿಸ್ಟ್ ಅಂತ ಹೇಳ್ಬೋದು. ರಾಹುಲ್ ಗಾಂಧಿಯವರು ಗಂಭೀರವಾದಂಥ ಆರೋಪಗಳನ್ನು ಮಾಡ್ತಾ ಬರ್ತಾ ಇದ್ದರು. ಆದರೆ ಪ್ರತಿಪಕ್ಷಗಳು ಅದನ್ನು ತಳ್ಳಿ ಹಾಕ್ಕೊಂಡು ಬರ್ತಾನೆ ಇದ್ವು. ಇಲ್ಲ, ಕೇವಲ ಆರೋಪ ಅಷ್ಟೇ, ಸಾಬೀತು ಮಾಡೋಕ್ಕಾಗಲ್ಲ ಅಂತ. ಆದರೆ ಈಗ ಕರ್ನಾಟಕದ ಕಲಬುರಗಿಯ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ CID SITಯಿಂದ ಕೋರ್ಟ್ಗೆ. 22,000 ಪುಟಗಳ ಚಾರ್ಜ್ ಶೀಟ್ ಅದು. ಅದರಲ್ಲಿ ಹಲವಾರು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. BJPಯ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮತ್ತು ಅವರ ಮಗ ಹರ್ಷಾನಂದ ಸೇರಿದಂತೆ 7 ಜನ ಆರೋಪಿಗಳ ವಿರುದ್ಧ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಆದರೆ ಇಲ್ಲಿ ಈ ಒಂದು ಇಡೀ ಪ್ರಕರಣಕ್ಕೆ ಈ ಆಳಂದದ ವೋಟ್ ಚೋರಿ ಕೇಸ್ ಯಾವ ರೀತಿ ಟ್ವಿಸ್ಟನ್ನು ಕೊಡುತ್ತೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅದರ ಜೊತೆಗೆ ನಾಳೆ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ವೋಟ್ ಚೋರಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹೋರಾಟ, ಪ್ರತಿಪಕ್ಷಗಳಿಗೆ ಬಿಸಿಯನ್ನು ಮುಟ್ಟಿಸಲಿಕ್ಕೆ. ಆದರೆ ಇಲ್ಲಿ ಒಂದು ನೋಡಿ, ಕೆಲವೊಂದಿಷ್ಟು ಡಿಜಿಟಲ್ ಸಾಕ್ಷಿಗಳ ಮೂಲಕ CID ಅವರು ನಿರಂತರವಾಗಿ 2-3 ತಿಂಗಳ ತನಿಖೆಯನ್ನು ಮಾಡಿದ್ದಾರೆ. ಹಾಗಾಗಿನೇ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಅಣತಿಯಂತೆ ಕೈಗೊಂಬೆಯಂತೆ ಕೆಲಸ ಮಾಡ್ತಿದೆ ಅನ್ನುವಂಥ ಆರೋಪ ನಿರಂತರವಾಗಿ ಪ್ರತಿಪಕ್ಷಗಳ ನಾಯಕರು ಮಾಡ್ತಾ ಬರ್ತಾ ಇದ್ರು. ಹಾಗಾಗಿ ಈಗ ಆಳಂದಾಯಿತು. ನೆಕ್ಸ್ಟ್ ಯಾವುದು ಕ್ಷೇತ್ರ, ಮತ್ತೆ ಯಾರ ವಿರುದ್ಧ ಆರೋಪ, ಯಾರ ವಿರುದ್ಧ ಮತ್ತೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗುತ್ತೆ, ಇದೆಲ್ಲದರ ಬಗ್ಗೆ ಹಲವು ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ದಾವೆ. ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಸ್ವಾಗತ ಮಾಡ್ತೀನಿ. BJP ವಕ್ತಾರಾಗಿರುವಂಥ ಉತ್ಕರ್ಷ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಆಮ್ ಆದ್ಮಿಯಿಂದ ಇರ್ಷಾದ್ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ತೆ ಇರ್ಷಾದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ ವಕ್ತಾರರು ನಂದನ್ ಕಶ್ಯಪ್ ಅವರು ಝೂಮ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಂದನ್ ಕಶ್ಯಪ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಎಸ್ ಸರ್, ಬರ್ತೀನಿ. ಉತ್ಕರ್ಷ್ ಅವರೇ, BJPಗೆ ಕಪಾಳ ಮೋಕ್ಷ ಅಂತ ಹೇಳ್ತಿದ್ದಾರೆ. ಆಳಂದದಲ್ಲಿ ನಿಮಗೆ ಇನ್ನೇನು ಸಾಕ್ಷಿ ಕೊಡಬೇಕು ಅಂತ ಹೇಳಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಇದನ್ನು ಕೂಡ ತಾವೀಗ ಒಪ್ಕೊಳ್ಳಲ್ವಾ? ಹಾಗಾದರೆ ಇದನ್ನು ನಿರಾಕರಿಸ್ತೀರಾ? ನೋಡಿ, ಚಾರ್ಜ್ ಶೀಟ್ ಜಾರಿಯಾಗಿದೆ, ಬಟ್ ಅದು ತನಿಖೆ ಆಗಿ ಏನೇನು ಡಿಸಿಷನ್ ಬರುತ್ತೋ ಬರಲಿ, ನೋಡೋಣ ಏನಾಗ್ತದೆ. ಈಗ ನಾವು ಅದನ್ನೇ ಹೇಳ್ತಿರೋ ಅಂಥದ್ದು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡಬೇಕು ಅನ್ನೋದನ್ನ ಚುನಾವಣಾ ಆಯೋಗ ಮಾಡ್ತಾ ಇದೆ. ಅದನ್ನ ವಿರೋಧ ಮಾಡಿದ್ಯಾರು? ಇದೇ ಕಾಂಗ್ರೆಸ್ ಅಲ್ವಾ? ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡುವಂಥ ಉದ್ದೇಶ ಏನು? ಯಾರ್ಯಾರು ಬೇರೆ ವೋಟರ್ಸ್ ಇದ್ದಾರೆ, ಯಾರ್ಯಾರು ಮತದಾರರಿದ್ದಾರೆ, ಅವರ ವೋಟಿನ ಡಿವೈಡ್ ಮಾಡಿ ಡಿಲೀಟ್ ಮಾಡಿ ಅದನ್ನ ನ್ಯೂ ವೋಟರ್ ಲಿಸ್ಟ್ಗೆ ಒಂದು ರೀತಿಯ ಹೊಸ ಇದನ್ನ ಕೊಡುವಂಥದ್ದು. ಸೊ ಅದೇ ಉದ್ದೇಶ ಇಟ್ಕೊಂಡು ಇವತ್ತು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನು ಮಾಡಕ್ಕೆ ಹೋದ್ರೆ ಇದೇ ರಾಹುಲ್ ಗಾಂಧಿ, ಇದೇ ಕಾಂಗ್ರೆಸ್ ವಿರೋಧ ಮಾಡಿದ್ರು. ಆರ್ಟಿಕಲ್ 324 ಆಫ್ ದ ಕಾನ್ಸ್ಟಿಟ್ಯೂಷನ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಅದು ಒಂದು ಅಥಾರಿಟಿ, ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಚುನಾವಣಾ ಆಯೋಗಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಯಾವ ಪಾರ್ಟಿಯದ್ದು ಕೂಡ ಹಸ್ತಕ್ಷೇಪ ಇರೋದಿಲ್ಲ. ಯಾಕೆ? ಇದೇ ಕಾಂಗ್ರೆಸ್ 1952, 53 ಅಲ್ಲಿ ಮಾಡಿದ್ರು, 61, 62 ಅಲ್ಲಿ ಮಾಡಿದ್ರು, 1980 ಅಲ್ಲಿ ಮಾಡಿದ್ರು, 1993, 95 ಅಲ್ಲಿ ಮಾಡಿದ್ರು, 9 ಅಲ್ಲಿ ಮಾಡಿದ್ರು. ಆಳಂದದಕ್ಕೂ ಅದಕ್ಕೂ ತೊಳಕ್ ಹಾಕ್ತಾ ಇದ್ರಿ ತಾವೀಗ. ತಳಕ ಹಾಕುವಂತದ್ದಲ್ಲ, ನಾವು ಹೇಳ್ತಿರುವಂತದ್ದು ಡಿಲೀಟ್ ಮಾಡಿಸಿದ್ದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಯ್ತು ಅಂತಂದ್ರೆ ಚುನಾವಣಾ ಆಯೋಗದ ವತಿಯಿಂದ ಯಾರ್ಯಾರು ವೋಟರ್ಸ್ ಇಲ್ಲ, ಯಾರ್ಯಾರು ನುಸುಳುಕೋರು ಬಂದಿರ್ತಾರೆ, ಯಾರ್ಯಾರು ಬೇರೆ ಕಡೆಯಿಂದ ಬಂದಿಲ್ಲಿ ವಾಸ ಮಾಡ್ತಾ ಇರ್ತಾರೆ, ಅವರ ವಿರುದ್ಧ ಕ್ರಮ ಆಗುವಂತ ಕ್ರಮವನ್ನೇ ಅದು ಮಾಡ್ತಿರ್ತಕ್ಕಂಥ. ನಾನು ಬಹಳ ಸ್ಪಷ್ಟ, ತನಿಖೆ ಆಗ್ಲಿ, ಏನ್ ಬರುತ್ತೆ ನೋಡೋಣ. ತಪ್ಪು ಮಾಡಿದ್ರೆ ಯಾರೇ ತಪ್ಪು ಮಾಡಿದ್ರು ತಪ್ಪೇ, ತನಿಖೆ ಆಗಿದೆ. ಈಗ ಅವರು ಕೂಡ ಸುಭಾಷ್ ಅವರು, ಗುತ್ತೇದಾರ್ ಅವರು ಅದನ್ನ ಮರು ಕಂಪ್ಲೇಂಟ್ ಕೊಟ್ಟು ಅದಕ್ಕೆ ಬೇರೆ ರೀತಿಯ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ಆಗಿದೆ, ಏನ್ ತನಿಖೆ ಆಗ್ಲಿ ಬಿಡಿ, ಏನು ಇದು ಬರುತ್ತಾಗ್ಲಿ. ಈಗ ಮೂಡಾಗಣದಲ್ಲಿ ಆಗದೆ 14 ಸೀಟ್ ಕದ್ದಿಲ್ವ ಸಿದ್ದರಾಮಯ್ಯನವರು ಅಲ್ವಾ? ಸೊ ಆಗ್ಲಿ, ಏನ್ ತನಿಖೆ ಆಗುತ್ತೋ ಆಗ್ಲಿ, ನೋಡೋಣ. ಅಲ್ಲ, ತಾವೀಗ SIT ರಾಜ್ಯ ಸರ್ಕಾರದ ಅಣತಿ ಅಂತ ಮಾಡಿರ್ಬೋದು ಅನುಮಾನ ತಮಗೆ? ಖಂಡಿತವಾಗ್ಲೂ ಅದು ಇದ್ದೇ, ಅದಲ್ಲೇನು ಬೇರೆ ರೀತಿ ಅನುಮಾನ ಪಡುವಂತ ಅವಶ್ಯಕತೆನೇ ಇಲ್ವಲ್ಲ. ಈಗ SIT ಬಹಳ ಸಿಂಪಲ್. ಯಾರ ಕೆಳಗಡೆ ಇರ್ತಾರೆ SIT ಆಫೀಸರ್ಸ್? ಹೂಮ್ ವಿಲ್ ದೇ ರಿಪೋರ್ಟ್? ಯಾರಿಗೆ ರಿಪೋರ್ಟ್ ಮಾಡ್ತಾರೆ? ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಹೆಡ್ ಯಾರು? ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಗಳು ಯಾರು? BJP ಅವರ. ಹಾಗಾಗಿ ತನಿಖೆ ನಡೀತೆ, ತನಿಖೆ ಆಗ್ಲಿ, ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡುವಂತ ಚೆನ್ನಾಗಿರೋದಿಲ್ಲ. ಜನಕ್ಕೆ ಗೊತ್ತಿದೆ ಇವ್ರ ಬಂಡವಾಳಗಳು ಏನು ಅಂತ, ತನಿಖೆನ ಯಾವ ರೀತಿ ಮಾಡ್ತಾರೆ, ತನಿಖೆನ ಯಾವ ರೀತಿ ದಿಕ್ ತಪ್ಪಿಸ್ತಾರೆ. ಧರ್ಮಸ್ಥಳ ಪ್ರಕರಣದಲ್ಲೂ ನೋಡಿದಾರೆಲ್ಲ, ಈ ಪ್ರಕರಣದಲ್ಲೂ ಏನಾಗುತ್ತೆ ನೋಡೋಣ. ಎಸ್ ಸರ್, ಬರ್ತೀನಿ. ಕಶ್ಯಪ್ ಅವರ, ಈಗ ಆಳಂದದು ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. BJP ನಾಯಕರು ಅದನ್ನ ಒಪ್ಕೊಳ್ತಾ ಇಲ್ಲ. ರಾಹುಲ್ ಗಾಂಧಿ ಅವರ ಅಣತಿಯಂತೆ ಅವ್ರು ಹೇಳ್ದಂಗೆ, ಅವ್ರ ಡೈರೆಕ್ಷನ್ ನಂಗೆ ಇಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ. SIT ನಿಮ್ದೆ, CID ನಿಮ್ದೆ. ಹಾಗಾಗಿ ನೀವ್ ಹೇಳ್ದಂಗೆ ಅವ್ರು ಕೇಳ್ತಾ ಇದಾರೆ. ಚಾರ್ಜ್ ಶೀಟ್ ಹಾಕಿದ್ದಾರೆ ಅಷ್ಟೇ, ಅದ್ರಲ್ಲಿ ಯಾವುದೇ ಹುರುಳಿಲ್ಲ ಅನ್ನುವಂತ ಆರೋಪ ಇದೆ. ನೋಡಿ, ನಾವು ಏನ್ ಡೇ 1 ಇಂದ ಹೇಳ್ತಾ ಇದ್ವಿ, ಎಲೆಕ್ಷನ್ ಕಮಿಷನ್ ಅನ್ನ ಉಡಮೇಲು ಮಾಡಲು BJP ಸರ್ಕಾರ ಕೇಂದ್ರದಲ್ಲಿ ಹೊರಟಿದೆ ಅಂತ ಹೇಳ್ತಾ ಇದ್ವಿ.
ಇವರು ಎಲೆಕ್ಷನ್ ಕಮಿಷನ್ ಅವರು ರಾಹುಲ್ ಗಾಂಧಿ ಅವರು ಯಾವಾಗ ವಿತ್ ಪ್ರೂಫ್ ಅಟ್ಯಾಕ್ ಮಾಡಿದ್ರು ತನಿಖೆ ಮಾಡಿಸಿ ಅಂತ ಪ್ರತಿ ಪ್ರೆಸ್ ಮೀಟ್ ಅಲ್ಲೂ ಪ್ರತಿ ಪ್ರೆಸ್ ಅಡ್ರೆಸ್ ಮಾಡಿದಾಗ್ಲೂ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಕಮಿಷನ್ಗೆ ಹೇಳ್ತಾ ಇದ್ರು. ಇಲ್ಲಿ 5,544 ಜನ ಏನ್ ಆಳಂದದಲ್ಲಿ ವೋಟ್ ಡಿಲೀಟ್ ಆಗಿದೆಯೋ ಅದರಲ್ಲಿ ಎಲ್ಲಾ ವೋಟರ್ಸ್ ಕೂಡ ಬದುಕಿರೋರು. ಕರೆಕ್ಟ್. ಅದು ಆ ಬದುಕಿರೋ ವೋಟರ್ಸ್ ಗಳು ಡೆಲ್ಲಿಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅವರು ಬಂದು ಮಾತಾಡಿದ್ರು, ಮಕ ತೋರ್ಸಿದ್ರು. ಬಿಜೆಪಿ ಸ್ನೇಹಿತರು ಹೇಳ್ತಿದ್ರು ನುಸ್ಲುಕೋರು ಸತ್ತೋಗಿರೋರು ಅವರು ಇವರು ಅಂತ. ಹಂಗಂದ್ರೆ ಮೊನ್ನೆ ಇದು ನಮ್ಮ ಡೆಲ್ಲಿಲಿ ನಮ್ ಕಾಂಗ್ರೆಸ್ ಆಫೀಸರ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ರಾಹುಲ್ ಗಾಂಧಿ ಜೊತೆ ನಿಂತ್ಕೊಂಡವ್ರಲ್ಲ ನುಸ್ಲುಕೋರ್ರ, ಅವ್ರ ಜೊತೆ ಪಕ್ಕದಲ್ಲಿ ನಿಂತ್ಕೊಂಡು ಹೋಗಿರೋರಲ್ಲ ಸತ್ತೋರ. ಸ್ವಲ್ಪ ಮಾತಾಡ್ಬೇಕಾದ್ರೆ ನಾಲ್ಗೆ ಮೇಲೆ ಹಿಡ್ತಾ ಇರ್ಬೇಕು. ಅಂದ್ರೆ ನಾನು ಹೇಳಿದ್ ಯಾವ ಅರ್ಥದಲ್ಲಿ ಪಶ್ಚಿಮ ಬಂಗಾಳದ್ದು ಅದನ್ನ ಹೇಳ್ತೀರಾ ಅಂತದ್ದು ಏನೇನೋ ಒಂದೇ ನಿಮಿಷ ಅಂದ್ರೆ ಯಾರ್ರೀ? ಒಂದೇ ನಿಮಿಷ ಸರ್, ಬರ್ತೀನಿ ನಾನು ಕಂಪ್ಲೀಟ್ ಮಾಡ್ಬಿಡ್ಲಿ. ಬಾಂಗ್ಲಾದೇಶದಿಂದ ಬಂದ್ರಲ್ಲ ಅವರು ನುಸುಳುಕೋರ್ರು. ಎಸ್ ಸರ್ ಕಂಪ್ಲೀಟ್ ಮಾಡಿ. ಇಲ್ಲ ಅವ್ರು ಮಾತಾಡ್ಲಿಲ್ಲ, ನಾನ್ ಮಾತಾಡ್ತೀನಿ. ಎಸ್ ಮಾತಾಡಿ ಸರ್, ಮಾತಾಡಿ ಖಂಡಿತ. ಹಗಲು ದೊರಡೆ ಮಾಡಿ ಬಿಜೆಪಿ ನಾಯಕರು ಹಗಲು ದೊರಡೆ ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಅವರು ಒಂದು ತನಿಖೆ ಮಾಡ್ಲಿ. ಏನಕ್ಕೆ ಎಲೆಕ್ಷನ್ ಕಮಿಷನ್ ತನಿಖೆ ಮಾಡ್ತಿದ್ರು? ಅದಕ್ಕೆ ನಾವು ನಮ್ಮ ಸರ್ಕಾರ ಒಂದು SIT ಫಾರ್ಮ್ ಮಾಡ್ಬಿಟ್ಟು ಮಾಡಿಸಿದ್ವಿ. ಎಲೆಕ್ಷನ್ ಕಮಿಷನ್ ಅವ್ರಿಗೆ ಇಷ್ಟ ಅವ್ರು ತನಿಖೆ ಮಾಡಿದಿದ್ರೆ ನಾವ್ಯಾಕೆ ಮಾಡ್ತಿದ್ವಿ? ಇದೇ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಚಿಲುಮೆ ಅಂತ ಒಂದು NGO ಇಟ್ಕೊಂಡು ಇದು ಶಿವಾಜಿನಗರ, ಚಾಮರಾಜಪೇಟೆ, ಮಲ್ಲೇಶ್ವರಂ ಅಲ್ಲಿ ಇವ್ರದ್ದು ಅಶ್ವಥ್ ನಾರಾಯಣ್ ಇದು ಬಿಜೆಪಿ ನಾಯಕರದೊಂದು NGO ಚಿಲುಮೆ ಇಟ್ಕೊಂಡು ಅವ್ರದೇ BLAಗಳನ್ನ ಹಾಕೊಂಡು ಯಾರ್ ಬೇಕೋ ವೋಟರ್ನ ಯಾರ್ ಬೇಕೋ ಡಿಲೀಟ್ ಗಳನ್ನ ಮಾಡ್ಕೊಂಡಿದ್ರಲ್ಲ. ಇದೇನ್ ಮಾಡ್ತಿದ್ದ ಅವತ್ತವರು? ಅದು ಡೇ ನೈಟ್ ರಾಬರಿ ತಾನೆ. ಅವತ್ತು ಮಾಡಿದ್ರು, ಇವತ್ತು ಮಾಡಿದ್ದಾರೆ. ಆಳಂದದಲ್ಲಿ ಬಿಜೆಪಿ ಓಟ್ ಚೋರಿ ಮಾಡಿ ನಿಮ್ಮ MLA ಕಾಂಗ್ರೆಸ್ MLA ಗೆಲ್ಲಿಸ್ತು. ಈ ತರದ ಪ್ರಶ್ನೆ ಬರುತ್ತಲ್ಲ ಸರ್, ನಿಮ್ಮ MLA ಮತ್ತೆ ಯಾಕೆ ಬಿಜೆಪಿ ಗೆಲ್ಬೋದಾಗಿತ್ತಲ್ಲ? ನೋಡಿ, ಅಲ್ಲಿ ನಾವು ಗೆಲ್ಬೇಕಾಗಿದ್ದು ಇನ್ನೂ ಅಂತರ ಜಾಸ್ತಿ ಆಗ್ಬೇಕಾಗಿತ್ತು. ನಮ್ದು ಅಂತರ ಆಳಂದದಲ್ಲಿ ನಮ್ಮ BR ಪಾಟೀಲ್ ಅವರು ಗೆದ್ದಿರುವ ಕ್ಷೇತ್ರದಲ್ಲಿ ನಮ್ಮ ಅಂತರ ಜಾಸ್ತಿ ಆಗ್ಬೇಕಾಗಿತ್ತು. ಅವರು ವಾಮ ಮಾರ್ಗದಿಂದ ಅಧಿಕಾರ ಹಿಡಿಬೇಕು, ವೋಟ್ಗಳನ್ನ ಇವಾಗ ಹೆಂಗೆ ಇದು ಬಿಹಾರಲ್ಲಿ ಮಾಡಿದ್ರು, ಅವ್ರು ಏನ್ ಹೇಳಿದ್ರು, SIR ಮಾಡ್ತಿರೋದು ನಾವು ನುಸ್ಲುಕೋರ್ನನ್ನ ನಾವು ನಿಲ್ಲಿಸ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಂತಾರಲ್ಲ. ಇದೇ ಜ್ಞಾನೇಶ್ ಕುಮಾರ್ ಸೋ ಕಾಲ್ಡ್ ಎಲೆಕ್ಷನ್ ಕಮಿಷನ್ ಇವರು ಇನ್ಚಾರ್ಜ್ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ, ಒಂದು ನ್ಯಾಷನಲ್ ಮೀಡಿಯಾ ಕೇಳುತ್ತೆ ಎಷ್ಟೇ ನುಸ್ಲುಕೋರ್ನ ಡಿಲೀಟ್ ಮಾಡಿದೀರಾ ಅಂತಂದ್ರೆ ಅವ್ರ ಹತ್ರ ಮಾಹಿತಿ ಇಲ್ಲ. ಇದೇ ಅವರ SIR. ಇವರು ಮಾಡಿರುವ ಹಗರಣವನ್ನು ಬೈಲು ನಮ್ಮ ರಾಜ್ಯ ಸರ್ಕಾರದ ಒಂದು ಅಧಿಕಾರಿಗಳು ಅವರು ಮಾಡಿರುವ ಹಗರಣವನ್ನು ಬೆಳಕಿಗೆ ಚೆಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವ್ ಏನ್ ಹೇಳ್ತಿದೀವಿ, ವೋಟ್ ಚೋರಿ ಮಾದೇಪುರದಲ್ಲಿ ಮಾಡಿದ್ದಾರೆ, ಮಿಕ್ಕಿದ ಕಡೆ ಎಲ್ಲೆಲ್ಲಿ ಮಾಡಿದ್ದಾರೆ, ನಮ್ಮ DK ಸುರೇಶ್ ಸಾಹೇಬ್ರು ಹೇಳಿದ್ರು ನಮ್ಮ ಕ್ಷೇತ್ರದಲ್ಲೂ ಆಗಿದೆ ಅಂತ. ಮುಂದಿನ ದಿನಗಳಲ್ಲಿ ಇವ್ರು ಮಾಡಿರುವ ಹಗರಣವನ್ನು ನಾವು ಬೈಲ್ ಮಾಡ್ತೀವಿ. ಒಂದು ಸಂವಿಧಾನದ ಅಡಿಯಲ್ಲಿ ಯಾರು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಿಜೆಪಿನೇ ಬರ್ಬೋದಾಗಿತ್ತಲ್ವಾ ಅಂತ, ಓಟ್ ಚೋರಿ ನಿಜನೇ ಆಗಿದ್ರೆ ಅಂತ ನಮ್ಮ ಪ್ರಶ್ನೆ ಸಹಜವಾಗಿ. ನೋಡಿ, ಓಟ್ ಚೋರಿ ಇವತ್ತು ರಾಹುಲ್ ಗಾಂಧಿ ಅವರು ಪ್ರೆಸ್ ಮೀಟ್ ಮಾಡಿದ್ರು ಒಂದು ಕಳೆದ ತಿಂಗಳು ನಮ್ ಡೆಲ್ಲಿಲಿ. ಬ್ರೆಜಿಲಿಯನ್ ಫೋಟೋ ಇಟ್ಕೊಂಡು, ಬ್ರೆಜಿಲಿಯನ್ ಹೆಸರನ್ನ ಇಟ್ಕೊಂಡು ಹರಿಯಾಣದಲ್ಲಿ ಎಷ್ಟು ವೋಟ್ ಆಡ್ ಮಾಡಿದ್ದಾರೆ? ಇದೇ ಅವರ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಇದೇ ಇವರ SIR. ಇವರು ಪ್ರಜಾಪ್ರಭುತ್ವವನ್ನೇ ಬುಡಮೇಲು ಮಾಡಲು ಈ ಬಿಜೆಪಿ ಸರ್ಕಾರ ಸಂಚು ರೂಪಿಸ್ತಾ ಇದೆ. ನಿಮ್ಗೆ ಗೊತ್ತು, ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ ಮಾಡಕ್ಕೆ 3 ಜನ ಪ್ಯಾನಲ್ ಇರ್ಬೇಕು. ಏನಕ್ಕೆ ಅದ್ರಲ್ಲಿ ಸಿಟ್ಟಿಂಗ್ ಜಡ್ಜ್ CJI ತೆಗೆದು ಹೊರಗಡೆ ಇಟ್ಟಿದ್ದಾರೆ? ಏನಕ್ಕೆ ಬರೀ ರಾಹುಲ್ ಗಾಂಧಿ ಅವ್ರನ್ನ ಯಾಕೆ ಮಾಡ್ಕೊಂಡಿದ್ದಾರೆ? ಏನಕ್ಕೆ ಅಂದ್ರೆ 4 ಜನ ಆಗೋದ್ರೆ ಅವ್ರು ಯಾರು ಮಾಸ್ಟರ್ಗಳು, ಅವ್ರು ಯಾರು ಹೇಳ್ದಂಗೆ ಕೇಳ್ಕೊಂಡಿರ್ತಾರಲ್ಲ ಅವ್ರನ್ನ ಅಪಾಯಿಂಟ್ ಮಾಡಕ್ಕಾಗಲ್ಲ. ಇವಾಗ ಏನು ಜ್ಞಾನೇಶ್ ಕುಮಾರ್ ಅವ್ರು ಹೇಳ್ದಂಗೆ ಮಾಸ್ಟರ್ ಎಸ್ ಸರ್ ಅಂತಾರೆ. ಬೆಳಗ್ಗೆ ಬಂದ್ರೆ ಎಸ್ ಸರ್, ಎಸ್ ನರೇಂದ್ರ ಮೋದಿ ಸರ್, ವಾಟ್ ಶುಡ್ ಐ ಡೂ ಅಂತಾರೆ. ಆತರ ಮಾಸ್ಟರ್ಗಳು ಅವ್ರಿಗೆ ಸಿಗಲ್ಲ. ಹಾಗಾಗಿ ಬುಡ ಮೇಲುನ ಇದು ಬುಡನೇ ಕಿತ್ತು ಬಿಸಾಕ್ಬಿಟ್ಟಿದ್ದಾರೆ. ಡೇವನ್ನೇ ಒಂದು ಬಿಲ್ ಪಾಸ್ ಮಾಡಿ, ವಾಮ ಮಾರ್ಗದ ಮೂಲಕ ಒಂದು ಬಿಲ್ ಪಾಸ್ ಮಾಡ್ಬಿಟ್ಟು ಅವ್ರು ಬೇಕಾಗಿರೋ ಮಾಸ್ಟರ್ನ ಹಾಕೊಂಡು ಪ್ರಜಾಪ್ರಭುತ್ವವನ್ನೇ ಬಿಜೆಪಿ ಸರ್ಕಾರ. ಬರ್ತೀನಿ ಸರ್ ನಿಮ್ಮ ಹತ್ರ. ಇರ್ಷಾದ್ ಅವರೇ, ಈಗ ಚುನಾವಣಾ ಆಯೋಗ ನೋಡಿ ಒಂದು 18 ಬಾರಿ ಪತ್ರ ಬರೆದಿರೋದು CID ಅವರು ಆಳಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಸ್ಪಾನ್ಸೇ ಇಲ್ಲ. ಹಾಗಾಗಿ ಈಗೆಲ್ಲ ಒಂದು ಕಡೆ ಅಧಿಕಾರಿಗಳ ಒಂದು ಶಾಮೀಲ್ ಇಲ್ಲದೆ ಇವೆಲ್ಲ ಆಗ್ಲಿಕ್ಕೆ ಸಾಧ್ಯನಾ ಅಂತ? ಯಾಕಂದರೆ ಆನ್ಲೈನಲ್ಲಿ ಅಷ್ಟು ಈಸಿ ಇಲ್ಲ ಸರ್. ಮತ್ತು ವೋಟರ್ ಲಿಸ್ಟನ್ನು ಡಿಲೀಟ್ ಮಾಡೋದು, ಯಾಕಂದರೆ ಚುನಾವಣಾ ಆಯುಕ್ತರು ಹೇಳಿದ್ದಾರೆ. ಹಾಗಾಗಿ
ಸರ್ ವೋಟ್ ಚೋರಿ ಅನ್ನೋದು ಸದ್ಯಕ್ಕೆ ಇವಾಗ ರಾಹುಲ್ ಗಾಂಧಿ ಅವರು ಹೇಳೋದೇ ಬಿಡಬೇಕು. ಏನಕ್ಕಂದರೆ ವೋಟ್ ಚೋರಿ ಅನ್ನೋದು ಬ್ಲೇಮ್ ಮಾಡೋದು ಫಸ್ಟ್ ವೋಟ್ ಚೋರಿ ಅಂತ ತೋರಿಸ್ಕೊಟ್ಟಿದೆ ಆಮ್ ಆದ್ಮಿ ಪಾರ್ಟಿ. ಅದು ಮೋಸ್ಟ್ಲಿ ಕಾಂಗ್ರೆಸ್ ಅವ್ರಿಗೆ ಗೊತ್ತಿದೆಯೋ ಇಲ್ಲ ಅಂತ ಗೊತ್ತಿಲ್ಲ. ಡೆಲ್ಲಿಯಲ್ಲಿ ಮೊದಲನೇ ವೋಟ್ ಚೋರಿ ಅಂತ ತಗೊಂಡು ಬಂದು ಜನರಿಗೆ ಕೂಣಿಸ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನೋಡಿ ಇದೇ ಜನ ಡಿಲೀಟ್ ಆಗಿರೋದು ಅಂತ ಹೇಳೋ ಟೈಮಲ್ಲಿ ರಾಹುಲ್ ಗಾಂಧಿ ಇವಾಗ ಇಷ್ಟು ಅವ್ರ ಮೇಲೆ ಬಂದಿದ ತಕ್ಷಣನೇ ರಾಹುಲ್ ಗಾಂಧಿಗೆ ಎಲ್ಲೋ ಒಂದು ಕಡೆ ದೇಶದ ಮೇಲೆ ಪ್ರೀತಿ ಬಂದಿದೆ ಇಲ್ಲ, ಆ ಪ್ರೀತಿ ಡೆಲ್ಲಿ ಎಲೆಕ್ಷನ್ ಟೈಮಲ್ಲಿ ಇರಲಿಲ್ಲ. ಹೆಂಗೋ ಒಂದು ಆಮ್ ಆದ್ಮಿ ಪಾರ್ಟಿ ಸೋಲ್ಲಿ BJP ಬಂದ್ಬಿಡ್ಲಿ ಪರವಾಗಿಲ್ಲ, ನಾವಂತೂ ಬರಲ್ಲ, BJP ಬಂದ್ಬಿಡ್ಲಿ ಅಂತ ಯೋಚನೆ ಮಾಡ್ಕೊಂಡಿದ್ರು. ಇವತ್ತು ಇವ್ರ ಮನೆಗೆ ಬೆಂಕಿ ಬಿದ್ದಿದ ತಕ್ಷಣನೇ ವೋಟ್ ಚೋರಿ ಅದು ಇದು ಅಂತ ಮಾತಾಡ್ತಾರೆ. ದಯವಿಟ್ಟು ಜನರಿಗೆ ಮಿಸ್ಲೀಡ್ ಮಾಡೋದು ಬಿಡಲಿ. ವೋಟ್ ಚೋರಿ ಅನ್ನೋದು ನಿಜವಾಗ್ಲೂ ಇದೆ, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಆದರೆ ಅದಕ್ಕೆ ಕೋರ್ಟಿಗೆ ಹೋಗ್ಬೇಕು. ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಏನೂ ಅದಕ್ಕೆ ಫಲ ಸಿಗಲ್ಲ. ನಿಜವಾಗ್ಲೂ ವೋಟ್ ಚೋರಿ ಬಗ್ಗೆ ಏನಾದರೂ ಸ್ವಲ್ಪ ನಿಮ್ಗೆ ಸ್ವಲ್ಪ ಇದಿದ್ಯಾ ಏನು ನಮ್ಮ SIT ಅವರು ತನಿಖೆ ಮಾಡಿ ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ, ಕೋರ್ಟ್ಗೆ ಏನಕ್ಕೆ ಹೋಗ್ಬೇಕು? ರಾಹುಲ್ ಗಾಂಧಿ ಎಲ್ಲಿ ಹೋಗಿ ರಾಹುಲ್ ಗಾಂಧಿ ನಿಂತ್ಕೊಂಡು ಜನರಿಗೆ ಹೇಳ್ತಾ ಇರೋದು ಯಾವ ಜನ ವೋಟ್ ಮಾಡಿದ್ದಾರೆ ಆ ಜನರಿಗೋಸ್ಕರ ನಿಜವಾಗ್ಲೂ ಅವ್ರಿಗೆ ಏನಾದ್ರು ಕಾಳಜಿ ಇದ್ರೆ ಅವ್ರು ಕೋರ್ಟಿಗೆ ಹೋಗ್ಬೇಕು. ಕೋರ್ಟಿಗೆ ಕರ್ತಿದ್ದಾರಿಲ್ಲ ನೋಡಿ. ನಾವು ವೋಟ್ ಚೋರಿ ಇದೆ ಅಂತ ಹೇಳಿದೀವಿಲ್ಲ, ಎಲೆಕ್ಷನ್ ಕಮಿಷನ್ ದೂರು ಕೊಟ್ಟಿದ್ದೀವಿ. ರಾಹುಲ್ ಗಾಂಧಿ ಏನಕ್ಕೆ ದೂರು ಕೊಡ್ತಾ ಇಲ್ಲ, ಏನಕ್ಕೆ ಕೊಡ್ತಾ ಇದ್ದಾರೆ? ಅಫಿಡವಿಟ್ ಆಗ್ತಾ ಇಲ್ಲ, ಅಫಿಡವಿಟ್ ಏನಕ್ಕೆ ಸೈನ್ ಮಾಡ್ತಾ ಇಲ್ಲ? ನಿಜವಾಗ್ಲೂ ವೋಟ್ ಚೋರಿ ಮೇಲೆ ರಾಹುಲ್ ಗಾಂಧಿ ದೇಶದ ಮೇಲೆ ಸರ್ ರಾಹುಲ್ ಗಾಂಧಿ ಅವರಿಗೆ ಕೋರ್ಟ್ ಹೋದಾಗೆಲ್ಲ ಯಾಕೆ ಹೋಗ್ತಾರೆ ಬಿಡಿ ಪಾಪ. ಎಕ್ಸಾಂಪಲ್ ನನ್ನ ಮನೆಯಲ್ಲಿ ಅಲ್ಲ ಇರ್ಷಾದ್ ಅವರೇ, ಈಗ ಪ್ರಜಾಪ್ರಭುತ್ವ ಓಕೆ ಕಳ್ತನ ಆದ್ರೆ ನಾನು ಎಲ್ಲಿ ಹೋಗ್ತೀನಿ? ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. SI ಕೇಳಿಲ್ಲ ಅಂದ್ರೆ ಎಲ್ಲಿ ಹೋಗ್ತೀವಿ? ACP ಹತ್ರ ಹೋಗ್ತೀವಿ. ACP ಕೇಳಿಲ್ಲ DCP ಹತ್ರ, DCP ಕೇಳಿಲ್ಲ ಅಲ್ಲ ನ್ಯಾಯ ಸಿಗದೆ ಇದ್ದಾಗ ಸರ್, ನ್ಯಾಯ ಸಿಗದೆ ಇದ್ದಾಗ ಬೀದಿಗೆ ಬರ್ಬೇಕಲ್ಲ ಸರ್, ಹೋರಾಟ ಮಾಡ್ಬೇಕಲ್ಲ. ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮೊದಲು ಕೋರ್ಟ್ಗೆ ಹೋದ್ರೆ ತಾನೇ ನ್ಯಾಯ ಸಿಗತ್ತೆ ಸಿಗಲ್ಲ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಹೋಗ್ಲಿ, ಮೊದಲು ಹೋಗ್ಬಿಟ್ಟಲ್ಲಿ ಏನೇನ್ ದಾಖಲೆಗಳಿದೆ ಕೊಳ್ಳಿ. ಬರೀ ಮೀಡಿಯಾದಲ್ಲಿ ಜನರಿಗೆ ತೋರಿಸ್ಕೊಂಡಿದ್ರೆ ಆಗಲ್ಲ ಸರ್. ನೋಡಿ ನಮಗೂ ಗೊತ್ತು ವೋಟ್ ಚೋರಿ ಆಗ್ತಾ ಇದೆ, ವೋಟ್ ಚೋರಿಯಿಂದ ಜನರು ಏನ್ ಯೋಚನೆ ಮಾಡ್ತಾರೆ? ದಯವಿಟ್ಟು ರಾಹುಲ್ ಗಾಂಧಿ ಸ್ವಲ್ಪ ಸೀರಿಯಸ್ ಆಗಿ ಅಂದ್ರೆ ಬಿಜೆಪಿ ಪ್ಲಸ್ ಆಗ್ತಾ ಇದೆ ವೋಟ್ ಚೋರಿ. ಪ್ಲಸ್ ಆಗ್ತಾ ಇದೆ ವೋಟ್ ಚೋರಿ ಅನ್ನೋದು ಬಿಜೆಪಿಗೆ ಪ್ಲಸ್ ಆಗ್ತಾ ಇದೆ. ಬಿಹಾರದಲ್ಲಿ ಆಯ್ತು. ಹೌದು ಹೌದು, ಅದೇನಾಗಿದೆ ಅಂದ್ರೆ ಜನ ಯೋಚನೆ ಮಾಡ್ತಾ ಇದ್ರು ಬಿಹಾರ್ ಟೈಮಲ್ಲಿ ಏನ್ ಮಾಡಿದ್ರು ಹೆಂಗೋ ಬಿಜೆಪಿಗೆ ವೋಟ್ ಹೋಗೋತಿಲ್ಲ, ಅದಕ್ಕಾಗಿ ಬಿಜೆಪಿಗೆ ವೋಟ್ ಮಾಡ್ಬಿಡೋಣ ಅಂತ ವೋಟ್ ಮಾಡಿರ್ಬೋದು. ಅದ್ರ ಬಗ್ಗೆ ಏನಕ್ಕೆ ಯೋಚನೆ ಮಾಡ್ತಾ ಇಲ್ಲ? ಯಾವಾಗವರೆಗೂ ರಾಹುಲ್ ಗಾಂಧಿ ಅವರು ಕೋರ್ಟಿಗೆ ಹೋಗಿ ಏನೇನ್ ದಾಖಲೆಗಳಿದೆ ಕೊಡಲ್ಲ ಅವಾಗವರೆಗೂ ಇದಕ್ಕೆ ಏನೋ ಒಂದು ನೀವು ಹೇಳ್ತಿದ್ರಲ್ಲ ಒಂದು ಆಯ್ತು ಫಾರ್ ಸೇಕ್ ಆಫ್ ಡಿಬೇಟ್. ಇರ್ಷಾದ್ ನೀವೇನು ಉಪ್ಪಿನಕಾಯಿ ತಿಂತಿದ್ರಂದ್ರೆ ಸರ್ ನಾವು ಹೋಗಿದ್ದೀವಿಲ್ಲ ಸರ್, ನಾವು ವೋಟ್ ಚೋರಿ ಆಗಿದೆ ಅಂತ ಟೈಮಲ್ಲಿ ನೀವೇನಕ್ಕೆ ಮಾಡ್ಕೊಂಡಿದ್ರ ಕಾಂಗ್ರೆಸ್ ಮನೆಯಲ್ಲಿ? ಮನೆಯಲ್ಲಿ ಕಷ್ಟ ಆಗಿದ ತಕ್ಷಣ ನೀವು ಆಚೆ ಬಂದಿದ್ದೀರಾ, ನಮ್ಗೆ ಆಚೆ ಬಂದಿಲ್ಲ ಕಾಂಗ್ರೆಸ್. ರಾಹುಲ್ ಗಾಂಧಿ ಅವ್ರು ಎಲ್ಲಿ ಮಾತಾಡಿದ್ರು ಬರೀ ಕಾಂಗ್ರೆಸ್ ಸ್ಟೇಟ್ ಬಗ್ಗೆ ಮಾತಾಡ್ತಾರೆ. ಒಂದ್ ದಿವಸ ಆದ್ರೂ ಡೆಲ್ಲಿ ಬಗ್ಗೆ ಮಾತಾಡಿದಾರ? ಕರೆಕ್ಟ್ ಮಾತಾಡಲ್ಲ ರಾಹುಲ್ ಗಾಂಧಿ. ನಿಮ್ಮ ಅಧಿಕಾರ ಇರುವಂತ ಸ್ಟೇಟ್ಗಳು ಆಗಿಲ್ಲನಾ? ಡೆಲ್ಲಿಯಲ್ಲಿ ವೋಟ್ ಚೋರಿ ಆಗಿಲ್ಲ, ಏನಕ್ಕೆ ರಾಹುಲ್ ಗಾಂಧಿ ಬರೀ ಕರೆಕ್ಟ್. ಇರ್ಷಾದ್ ಅವರೇ ಇವತ್ತು ಬರ್ತೀನಿ. ಅಪೋಸಿಷನ್ ಲೀಡರ್ ಅಂದ್ರೆ ಎಲ್ಲರಿಗೂ ಲೀಡರ್ ಅವರು. ಹೌದು, ಬರೀ ಕಾಂಗ್ರೆಸ್ ಲೀಡರ್ ಇಲ್ಲ ರಾಹುಲ್ ಗಾಂಧಿ ಅವರು. ಇರ್ಷಾದ್ ಅವರೇ ಬರ್ತೀನಿ. ರಿಯಾಲಿಟಿ ಮಾತಾಡಿ ಸ್ವಲ್ಪ. ಕಶ್ಯಪ್ ಸರ್ ಒಂದೇ ನಿಮಿಷ ಇರ್ಷಾದ್ ಬರ್ತೀನಿ. ಕಶ್ಯಪ್ ಅವರು ಅಲ್ಲ, ಈಗ ಆಳಂದ 2.5 ವರ್ಷ ಆದ್ಮೇಲೆ ಯಾಕೆ ಈ ವಿಚಾರ ಪ್ರಸ್ತಾಪ ಮಾಡಿದ್ರಿ? ಮೊದಲು ಯಾಕೆ ನೀವು ಆರಂಭದಲ್ಲೇ ಯಾಕೆ ಕ್ರಮ ತೆಗೆದುಕೊಳ್ಳಿ ಅಥವಾ ದೂರು ಕೊಡ್ಲಿಲ್ಲ ಅಥವಾ ಹೋರಾಟವನ್ನು ಮಾಡಲಿಲ್ಲ? ಏನ್ ಮಾಡ್ತಾ ಇದ್ರಿ ಇಷ್ಟು ವರ್ಷ? ಬರ್ತೀನಿ ಕಶ್ಯಪ್ ಅವರೇ ಬರ್ತೀನಿ. ಬ್ರೇಕ್ ಸಮಯ ಆಗಿದೆ. ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಅಖಾಡ ಮರ್ಕಿನ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ನಂದನ್ ಕಶ್ಯಪ್ ಅವರೇ, 2.5 ವರ್ಷ ಆದ್ಮೇಲೆ ಈ ರೀತಿ ಆರೋಪಗಳನ್ನ ಮಾಡ್ತೀರಿ. ಇಷ್ಟು ದಿವಸ ಏನ್ ಕಡಲೆಪುರಿ ತಿಂತಾ ಇದ್ರಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ CID ಅವರು 10 ರಿಂದ 15 ಬಾರಿ ನಮ್ಮ BR ಪಾಟೀಲ್ ಕಂಪ್ಲೇಂಟ್ ಮೇಲೆ ಲೆಟರ್ಗಳನ್ನ ಎಲೆಕ್ಷನ್ ಕಮಿಷನ್ಗೆ ಬರೆದಿದ್ದಾರೆ. ನಮ್ಗೆ ಡಿಜಿಟಲ್ ಡೇಟಾ ಎವಿಡೆನ್ಸ್ ಬೇಕು, ನಮ್ಗೆ ಒಂದು ಕಂಪ್ಲೇಂಟ್ ಬಂದಿದೆ, ತನಿಖೆ ಮಾಡಬೇಕು ಅಂತ. ಏನಕ್ಕೆ ಎಲೆಕ್ಷನ್ ಕಮಿಷನ್ ಅವರು ಅದ್ರ ಮೇಲೆ ಒಂದು ರೆಸ್ಪಾಂಡ್ ಮಾಡಲಿಲ್ಲ? ಕೇಂದ್ರದ ಎಲೆಕ್ಷನ್ ಕಮಿಷನ್ ಐ ಆಮ್ ಟಾಕಿಂಗ್ ಅಬೌಟ್ ಕೇಂದ್ರ ಎಲೆಕ್ಷನ್ ಕಮಿಷನ್ ಒಂದು 10 ರಿಂದ 15 ಸಲ ನಮ್ಮ CID BR ಪಾಟೀಲ್ ಅವರ ಕಂಪ್ಲೇಂಟ್ ಮೇಲೆ ಲೆಟರ್ಗಳು ಬರ್ದಿದೆ. ಒಂದು ಲೆಟರ್ಗೆ ಅವರು ರೆಸ್ಪಾಂಡ್ ಮಾಡಿಲ್ಲ. ಅವ್ರೇನಾರ ಹಗಲು ದರೋಡೆ ಮಾಡಿಲ್ಲ ಬಿಜೆಪಿ ಜೊತೆ ಸೇರ್ಕೊಂಡು ಅಂತಂದ್ರೆ ಏನಕ್ಕೆ ಅವರು ಹೆದರ್ಕೋತಾ ಇದ್ರು ಡೇಟಾ ಎವಿಡೆನ್ಸ್ ನ ಶೇರ್ ಮಾಡಕ್ಕೆ? ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ಒಂದು ಇಂಡಿಪೆಂಡೆಂಟ್ ಸಿಟಿಂಗ್ ಜಡ್ಜ್ಗೆ ಎಂಕ್ವೈರಿ ಮಾಡಿಸಿ ಅಂತ ಹೇಳ್ತಾರೆ. ಏನಕ್ಕೆ ಅವರು ತನಿಖೆ ಮಾಡಿಸ್ತಾ ಇಲ್ಲ? ಅವರು ಎಲೆಕ್ಷನ್ ಕಮಿಷನ್ ಅವರು ಫೇಲ್ ಆಗಿರೋದ್ರಿಂದ ಅವ್ರ ಡ್ಯೂಟಿ ಪರ್ಫಾರ್ಮ್ ಮಾಡಕ್ಕೆ ರಾಜ್ಯ ಸರ್ಕಾರ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿತು. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿರೋದೊಂದು
ಒಂದು ಇವತ್ತು ರಿಸಲ್ಟ್ ಬಂದಿದೆ, ಚಾರ್ಜ್ ಶೀಟ್ ಫೈಲ್ ಆಗಿದೆ. ಸುಭಾಷ್ ಗುತ್ತೇದಾರ್ 5544 ವೋಟು ಡಿಲೀಟ್ ಮಾಡಿದ್ದಾರೆ ಅಂತ. ಇದೇ ತಾನೇ ಅವ್ರು ಮಾಡ್ತಿರೋ ಹಗಲು ದರೋಡೆ. ಎಲ್ಲೆಲ್ಲಿ ಅವ್ರಿಗೆ ಬೇಕೋ ಆಡ್ ಮಾಡ್ತಾರೆ, ಎಲ್ಲೆಲ್ಲಿ ಬೇಕೋ ಅವ್ರಿಗೆ ಡಿಲೀಟ್ ಮಾಡ್ತಾರೆ. ವಾಮ ಮಾರ್ಗದ ಮೂಲಕ ಇವಾಗ ಆಪರೇಷನ್ ಕಮಲದ ಯಾರ ಇದು ಪೇಟೆಂಟ್ ತಗೊಂಡಿದ್ದಾರೆ ಅಂದ್ರೆ ಬಿಜೆಪಿ 2007ರಲ್ಲಿ 6ರಲ್ಲಿ ಒಂದು ಆಳುವ ಸರ್ಕಾರಗಳನ್ನ ಇದು MLA ಖರೀದಿಸ್ಕೊಂಡು ವಾಮ ಮಾರ್ಗದ ಮೂಲಕ ಸಂವಿಧಾನ ವಿರೋಧಿ ಮೂಲಕ ಹಣ ದುಡ್ಡು ಕೊಟ್ಬಿಟ್ಟು ಒಂದು ಎಲೆಕ್ಷನ್ MLA ಇದು ಮಾಡ್ತಿದ್ರು. ಇವಾಗ ಏನ್ ಮಾಡ್ತಿದ್ದಾರೆ, ವೋಟ್ಗಳನ್ನೇ ಡಿಲೀಟ್ ಮಾಡ್ತಿದ್ದಾರೆ. ಇವ್ರಿಗೆ ಅಧಿಕಾರದಲ್ಲಿ ಕೂರುವ ನೈತಿಕತೆ ಬಿಜೆಪಿ ಅವರು ಕಳ್ಕೊಂಡ್ಬಿಟ್ಟಿದ್ದಾರೆ. ಏನಕ್ಕೆ ಜನ ವಿರೋಧಿ ಸರ್ಕಾರ ಆಗಿದೆ. ಹೆಂಗಾರ ಮಾಡಿ ಅವರು ಅಧಿಕಾರದಲ್ಲಿ ಇರ್ಬೇಕು ಅಂತ ಒಂದು ಪಣ ತೊಟ್ಟುಬಿಟ್ಟಿದ್ದಾರೆ. ವಾಮ ಮಾರ್ಗದ ಮೂಲಕ ಈ ವೋಟ್ ಡಿಲೀಷನ್ ಗಳನ್ನ ಮಾಡ್ಕೊಂಡು ಎಲ್ಲಿ ಅವ್ರಿಗೆ ತೊಂದರೆ ಆಗುತ್ತೋ ಡಿಲೀಷನ್ ಮಾಡೋದು, ಎಲ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೋ ಅಡಿಷನ್ ಮಾಡೋದು. ಹಾಗಾಗಿ ವಾಮ ಮಾರ್ಗದ ಮೂಲಕ ಅವ್ರ ಅಧಿಕಾರ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕೆಲಸಗಳು ಮಾಡ್ಕೊಂಡು ಬರ್ತಿದ್ದಾರೆ. ನಾನು ಕೇಳೋದು ಒಂದೇ ಪ್ರಶ್ನೆ ಎಲೆಕ್ಷನ್ ಕಮಿಷನ್ಗೆ, ಇಷ್ಟು ದಿವಸ ರಾಹುಲ್ ಗಾಂಧಿ ಅವ್ರು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ಲಿ. ಏನಕ್ಕೆ ನೀವು ಇಲ್ಲಿವರೆಗೂ ನಮ್ಮ ಆಳಂದ ತರ ಒಂದು ಎಂಕ್ವೈರಿ ಟೀಮ್ ಫಾರಂ ಮಾಡಿಲ್ಲ? ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ಲಿ ಅವರು. ನಿಜ ಬರ್ತೇನೆ ಕಶ್ಯಪ್ ಅವರೇ, ಬರ್ತೇನೆ. ಉತ್ಕರ್ಷ್ ಅವರೇ, ಈಗ ನೋಡಿ, ಅದು ಎಲ್ಲ ಕಡೆನೂ ಈಗ ಕಾಂಗ್ರೆಸ್ ಗೆದ್ದಿರೋ ಕಡೆ ಯಾಕೆ ತನಿಖೆ ಆಗಲ್ಲ, ಅಥವಾ ಕಾಂಗ್ರೆಸ್ ಸರ್ಕಾರ ಇರುವಂಥ ಕಡೆಗೆ ಯಾಕೆ ಈ ಪ್ರಶ್ನೆಗಳು ಬರಲ್ಲ ಅಂತ ಸಹಜವಾಗಿ ಕೇಳ್ಬೋದು. ನೋಡಿ, ಅದು ಅದರಲ್ಲೂ ಕೂಡ ತಂತ್ರಗಾರಿಕೆ ಇದೆ, ಬ್ಯಾಲೆನ್ಸಿಂಗ್ ಆಗಿ ಅನುಮಾನ ಬರದೇ ರೀತಿ ಅದು ಆನ್ಲೈನ್ ಮೂಲಕವೂ ಕೂಡ ಹ್ಯಾಕ್ ಮಾಡುವಂತಹ ಸಾಧ್ಯತೆಗಳು ಇದಾವಂತೆ. ಹಾಗಾಗಿ ನಡೆದಿರಬಹುದು. ಸರ್ ನೋಡಿ, ಇವ್ರು ಏನು ವೋಟ್ ಚೋರಿ ಅಂತ ಒಂದು ಆರೋಪ ಮಾಡ್ತಾರೆ, ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಜಗತ್ತಿನ ದೇಶದ ಇತಿಹಾಸದಲ್ಲಿ ಮೊದಲನೇ ವೋಟ್ ಚೋರಿ ಯಾವುದು ಅಂತಂದ್ರೆ ಇನ್ ದ ಕೇಸ್ ಆಫ್ ನೆಹರು ಅಂಡ್ ಸರ್ದಾರ್ ಪಟೇಲ್. ಯಾರಾಗಬೇಕು ಪ್ರಧಾನಮಂತ್ರಿ ಅಂತ ಬಂದಾಗ ಅತಿ ಹೆಚ್ಚು ಮತ ಪಡೆದಂತ ಸರ್ದಾರ್ ಪಟೇಲ್ರನ್ನ ತಪ್ಪಿಸಿ ನೆಹರು ಅವರು ಪ್ರಧಾನಮಂತ್ರಿ ಆಗ್ತಾರೆ. ಮೊದಲನೇ ವೋಟ್ ಚೋರಿ ಅಲ್ಲಾಗಿದ್ದು ಬಿಡಿ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್, ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ರಾಹುಲ್ ಗಾಂಧಿ ಅವರು ಏನು ಬೆಂಗಳೂರಿಗೆ ಬಂದು ಅಬ್ಬರಿಸಿ ಬೊಬ್ಬರ್ದು, ಕೇಳಿಸ್ಕೊಳ್ರಿ, ದಯವಿಟ್ಟು ಕೇಳಿಸ್ಕೊಳ್ಳಿ, ನಿಮ್ಮ ಸುಳ್ಳು ಆರೋಪಗಳನ್ನ ಪಟ್ಟಾಬೈಲ್ ಮಾಡ್ತಾರೆ, ಕೇಳಿಸ್ಕೊಳ್ಳಿ. ಮನತನದ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಅಲ್ಲ, ಉತ್ಕರ್ಷ್ ಅವರೇ ಅವಾಗ ಎಲ್ಲ ಡಿಜಿಟಲ್ ಇರ್ಲಿಲ್ಲ, ಡಿಜಿಟಲ್ ವ್ಯವಸ್ಥೆ ಇರ್ಲಿಲ್ಲ. ಈಗಿದೆ, ಎಲ್ಲ ಕೈಗೆ ಸಿಗುತ್ತೆ, ಕೇಳ್ತಾ ಇದ್ದಾರೆ. ಶತಮಾನದ ಬಗ್ಗೆ ಮಾತಾಡಿ ಬಿಜೆಪಿ ಅವರೇ. ಕಶ್ಯಪ್ ಸರ್, ಬರ್ತೇನೆ ಒಂದೇ ನಿಮಿಷ, ಅವ್ರು ಕ್ಲಿಯರ್ ಮಾಡ್ಬಿಡ್ಲಿ, ಒಂದೇ ನಿಮಿಷ ಕೇಳಿಸ್ಕೊಳ್ಳಿ, ಅವ್ರು ಮುಗಿಸ್ಬಿಡ್ಲಿ. ಅದು ಬಿಜೆಪಿ ಪಕ್ಷ, ಸಂವಿಧಾನ. ಬರ್ತೀನಿ ಕಶ್ಯಪ್ ಅವರೇ, ಅದು ಬಿಜೆಪಿ ಪಕ್ಷ. ಬರ್ತೀನಿ ಸರ್, ಬರ್ತೀನಿ. ಒಂದ್ ನಿಮಿಷ. ಆರೋಪಗಳನ್ನ ಮಾಡಿದಾಗ ಕೇಳೋ ಧೈರ್ಯ ಇರಬೇಕು. ರಾಹುಲ್ ಗಾಂಧಿ ಅವ್ರ ತರ ಪಲಾಯನ ಮಾಡುವಂತದ್ದಲ್ಲ. ನಂದನ್ ಕಶ್ಯಪ್ ಅವರ ಕೇಳಿಸ್ಕೊಳ್ಳಿ ತಾಳ್ಮೆಯಿಂದ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ರಾಹುಲ್ ಗಾಂಧಿ ಅವರು ಅಬ್ಬರಿಸಿ ಬೊಬ್ಬರಿದ್ರು ಬೆಂಗಳೂರಿಗೆ ಬಂದು, ಆ ರೀತಿ ವೋಟ್ ಚೋರಿ ಆಗಿದೆ ಅಂತ. ಬಹಳ ಸಿಂಪಲ್ ಆಗಿ ನಾವ್ ಹೇಳಿದ್ವಿ, ಬಿಜೆಪಿ ಅವರು ಚುನಾವಣಾ ಆಯೋಗದ ರೆಪ್ರೆಸೆಂಟೇಟಿವ್ ನಾನಲ್ಲ, ನಾವೇನ್ ಹೇಳಿದ್ವಿ, ಒಂದು ಅಫಿಡವಿಟ್ ಕೊಡಿ, ಒಂದು ಲೆಟರ್ ಬರ್ಕೊಡಿ, ಸಿಗ್ನೇಚರ್ ಹಾಕೊಡಿ, ಕೋರ್ಟ್ಗೆ ಹೋಗಿ ಅಂತ. ಅನೇಕ ಬಾರಿ ಇವಿಎಂ ಹ್ಯಾಕ್ ಆಗಿದೆ, ಇವಿಎಂ ಮಿಷಿನ್ ಸರಿ ಇಲ್ಲ ಅಂತ ಹೇಳಿದಾಗ ರಾಹುಲ್ ಗಾಂಧಿ ಅವ್ರಿಗೆ ಚೀಮಾರಿ ಹಾಕಿ ಕಳಿಸಿದ್ದಾರೆ. ಪ್ರಜಾಪ್ರಭುತ್ವದ ಬರೀ ಪ್ರಶ್ನೆ ಮಾಡಿ ಓಡೋಗಲ್ಲ. ಮೊನ್ನೆ ಪಾರ್ಲಿಮೆಂಟ್ ಅಲ್ಲೂ ನೀವು ನಾಯಕರಿಗೆ ಯೋಗ್ಯತೆ ಇದ್ರೆ ರಾಹುಲ್ ಗಾಂಧಿ ಅವ್ರ ನೈತಿಕತೆ ಇರಲಿಲ್ಲ. ಒಬ್ಬ ದೇಶದ ವಿರೋಧ ಪಕ್ಷದ ನಾಯಕರು ಅವ್ರು ಹೋಗ್ಬೇಕಾಗಿತ್ತು, ಚುನಾವಣಾ ಆಯೋಗಕ್ಕೆ ಪ್ರಶ್ನೆ ಮಾಡಬೇಕಾಗಿತ್ತು. ಪ್ರತಿ ಬಾರಿ ಕೋರ್ಟ್ ಯಾವಾಗ ಹೋಗಿದ್ದಾರೆ ರಾಹುಲ್ ಗಾಂಧಿ ವಿಚಾರ ಇಟ್ಕೊಂಡು ಚೀಮಾರಿ ಹಾಕಿ ಉಗಿದು ಉಪ್ಪ ಕಳ್ಸಿರ್ ನಿಮ್ ನಾಯಕರನ್ನ, ತಿಳ್ಕೊಳ್ಳಿ ಅದನ್ನ. ಅದ್ ಬಿಟ್ಬಿಟ್ಟು ಸುಮ್ನೆ ಕುತ್ಕೊಂಡು ಮಾಹಿತಿಯ ಕೊಡ್ತಾ ಇರ್ತಾರೆ. ತಿರಸ್ಕಾರ ಮಾಡಿ ಉಗಿದ್ ಕಳಿಸ್ತೀರ ಮನೆಗೆ. ಕಶ್ಯಪ್ ಸರ್, ಬರ್ತೀನಿ, ಒಂದೇ ನಿಮಿಷ ಬರ್ತೀನಿ. ಅಲ್ಲ ಉತ್ಕರ್ಷ್ ಅವರೇ, ಈಗ ಆಳಂದ ಬರ್ತೀನಿ. ಕಶ್ಯಪ್ ಸರ್ ಬರ್ತೀನಿ. ಅಲ್ಲ, ಈಗ ಮುಸ್ಲಿಮರು, ಹಿಂದುಳಿದವರು, ದಲಿತರು ಅಥವಾ ಕಾಂಗ್ರೆಸ್ಗೆ ಯಾರು ಹತ್ರ ಇರ್ತಾರೋ ಅಂತ ವೋಟರ್ಸ್ ಟಾರ್ಗೆಟ್ ಮಾಡ್ತಾ ಇದೀರಿ ಸರ್. ಯಾಕಂದ್ರೆ ನೋಡಿ, ಆಳಂದದಲ್ಲಿ ಮಾತಾಡ್ಸಿದ್ದಾರೆ. ಹಿಂದುಳಿದವರು ದಲಿತರು ಹಂಗಾದ್ರೆ ನಮ್ಮ ಪ್ರಧಾನಮಂತ್ರಿಗಳು ಹಿಂದುಳಿದವರು ನೀವ್ ಹೆಂಗ್ ಹೇಳ್ತೀರಾ? ಅಲ್ಲ, ಇತ್ತೀಚೆಗೆ ಹೇಳ್ತಾ ಇರೋದು ನಾವು, ವೋಟರ್ಸ್ ಹೇಳ್ತಾ ಇರೋದು ನಾವು. ಇಡೀ ದೇಶದಲ್ಲಿ ಉಗಿದು ಉಪ್ಪಾಕಿದ್ದಾರೆ ಇವ್ರಿಗೆ. ಆಳಂದದಲ್ಲಿ ನೋಡು ಸರ್, ಅವ್ರದ್ದೇ ಯಾರು ಗೋದಾಬಾಯಿ ಅಂತ ಹೇಳಿ ಸೂರ್ಯಕಾಂತ್ ಅವ್ರನ್ನ ಮಾತಾಡ್ಸೋ ಸಂದರ್ಭದಲ್ಲಿ
ನೋಡಿ ನಮಗೆ ಈ ಥರದ ಫಂಡಿಂಗ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಸುಭಾಷ್ ಗುತ್ತಿದಾರ್ ಅವ್ರ ಮಗ ಅವ್ರ ಕಡೆಯಿಂದ ಎಲ್ಲ ಸಾಕ್ಷಿಗಳು ಬಹಳ ಸಿಕ್ಕಿದೆ ಸರ್. ಸ್ಪಷ್ಟಪಡಿಸ್ತಾ ಡಿಜಿಟಲ್ ಇದ್ದೇವೆ, ಎವಿಡೆನ್ಸ್ ನಾವು ಅದನ್ನೇ ಗಳಿದಾವೆ. ಹೇಳ್ತಿರೋಂಥದ್ದು. ಚಾರ್ಜ್ ಶೀಟ್ ಅಷ್ಟೇ ಆಗಿರೋದು, ತನಿಖೆ ಆಗ್ಲಿ, ಆ ತನಿಖೆಯಲ್ಲಿ ಏನ್ ರಿಪೋರ್ಟ್ ಬರ್ತದೆ ಅದು ಗೊತ್ತಾಗ್ತದೆ ಸಮಾಜಕ್ಕೆ. ಮತ್ತೆ SIT ತನಿಖೆ ಅಂದ್ರೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಕಾಂಗ್ರೆಸ್ ಹಣೆಬರ ಏನು ಅಂತ. ಧರ್ಮಸ್ಥಳ ವಿಚಾರದಲ್ಲಿ ಏನೆಲ್ಲ ಆಯ್ತು, ಸರ್, ಈಗ ತನಿಖೆ ನಡೀತಾ ಓಕೆ. ಇತ್ತು, ಅವರೇ ಸ್ಟೇಟ್ಮೆಂಟ್ ಈಗ ಓಕೆ, ಕೊಟ್ರು. ಅಲ್ಲ, ಎಲೆಕ್ಷನ್ ಅಲ್ಲ, ಕಮಿಷನ್ ಗೆ ಹೇಳ್ಬಿಟ್ಟು ಬಹಳ ಹೇಳ್ಬಿಡಿ ಸ್ಪಷ್ಟ ಮತ್ತೆ. ಅಲ್ಲ, ಕೇಳ್ತಾ ಇದ್ರು, ಹೌದು, SIT ಓಕೆ, ಎಲೆಕ್ಷನ್ SIT ಕಮಿಷನ್ ಓಕೆ. ಹೇಳ್ಬಿಟ್ಟು ಅದು sitting judge. ಎಲೆಕ್ಷನ್ ಏ, ಕಮಿಷನ್, ಎಲೆಕ್ಷನ್ ಎಲೆಕ್ಷನ್ ಕಮಿಷನ್, ಎಲೆಕ್ಷನ್ ಕಮಿಷನ್ ನಿಮ್ಮ ದಮ್ಮು ತಾಕತ್ತು ಜಾಮೇಲ್ ಮಾತಾಡಿ. ಪಾಠ ಮಾಡ್ತಾರಾ ಚುನಾವಣೆ ಓಕೆ. ಬಗ್ಗೆ ಅಥವಾ ಈಗ ಚುನಾವಣಾ ವ್ಯವಸ್ಥೆ ಬಗ್ಗೆ? ಓಕೆ, ರಾಜ್ಯ ಸರ್ಕಾರದ ಅತಿ ಕೈಗೊಂಬೆ ಹೆಚ್ಚು ಅಂತ ಮತಚೋರಿ ಹೇಳ್ತೀರಿ. ಮಾಡಿದ್ದಿದೆ ಕಾಂಗ್ರೆಸ್. ರಾಜ್ಯ ಸರ್ಕಾರದ ಕೈಗೊಂಬೆ SIT ಅಂತ ನಿಮ್ಮ ಮಾತು ನಾವು ಒಪ್ಕೋತೀನಿ. ಆದ್ರೆ ಅದೇ ED, CBI, IT, ಚುನಾವಣಾ ಆಯೋಗ ಅದು ನಿಮ್ ಪ್ರಕಾರ ಓಕೆ ಅಲ್ವಾ? ಕೇಂದ್ರ ಸರ್ಕಾರದ ಕೈಗೊಂಬೆ ಹಾಗಾದ್ರೆ ಅಲ್ಲ, ನಾವೆಲ್ಲ ಹೇಳ್ತಿದೀವಿ ಅದನ್ನ ನಿಮ್ಮ ಅಲ್ಲ, statement SIT ನಾವೆಲ್ಲ ಒಪ್ಕೊಂಡಿಲ್ವಲ್ಲ? ಅಲ್ಲ, ನೀವು ಹೇಳ್ತಾ ಇದ್ರೆ ರಾಜ್ಯ ನೋಡಿ, ಸರ್ಕಾರ ನಾನು ಹೆಂಗ್ ಹೇಳುತ್ತೋ ಬಹಳ ಅಂತ ಕೇಳುತ್ತೆ ಅಂತ. ಕೇಳಿ. ಅಲ್ಲ, ಈ Constitution ಪ್ರಕಾರ ಯಾರು ಪ್ರಕಾರ, clean sheet Article ಕೊಟ್ಟಿದ್ದು? 324 ಪ್ರಕಾರ ಸರ್ಕಾರ ಅವ್ರಿಗೆ ಇಂಡಿಪೆಂಡೆಂಟ್ ಸರ್ಕಾರ ಅಥಾರಿಟಿ ಸರ್ಕಾರ ಇದೆ ಚುನಾವಣಾ ಆಯೋಗಕ್ಕೆ SIR ಮಾಡ್ಲಿಕ್ಕೆ. ಅಲ್ಲಿ ಯಾವುದೇ ಪಾರ್ಟಿಯ ರೆಪ್ರೆಸೆಂಟೇಷನ್ ಇಲ್ಲ. 1950 ಹಾಗಾದ್ರೆ ಕಾಂಗ್ರೆಸ್ ಇತ್ತು, 1980 ಕಾಂಗ್ರೆಸ್ ಇತ್ತು, 1963 ಕಾಂಗ್ರೆಸ್ ಇತ್ತು, 2009 ಕಾಂಗ್ರೆಸ್ ಇತ್ತು. ಸರ್, ಅದೇ ರೀತಿ ಅಲ್ಲ, CIDಗೂ ಇದೆಲ್ಲ ಈಗ ಮಾಡ್ಲಿಕ್ಕೆ, CIDಗೂ ಇದೆಲ್ಲ, SIT ಇದೆಲ್ಲ. They will carry out an investigation. ಅಲ್ಲಿ ಯಾವ ಪಾರ್ಟಿ ಹಸ್ತಕ್ಷೇಪ ಇರೋದಿಲ್ಲ. ಈ ಮೂಲಭೂತ ಅಂಶ, ಈ ಮಾಹಿತಿ ನಂದನ್ ಕಶ್ಯಪ್ ಅವ್ರಿಗೆ ಇಲ್ಲ ಅಂತಂದ್ರೆ ಮಾಹಿತಿ ಕೊಡ್ತಾ ಇದೆ. ಪಾಪ ಅವ್ರ ನಾಯಕರಿಗೆ ಮಾಹಿತಿ ಕೊಡ್ತಾ ಇವ್ರೇನ್ ಅಯ್ಯೋ, ನಿಮ್ಗೆ ಮಾಹಿತಿ ಇದೆ, ಮಾಹಿತಿ ತುಂಬಾ ಚೆನ್ನಾಗಿದೆ. WhatsApp university ಪದ್ಧತಿ ಅವರು ರಾಹುಲ್ ಗಾಂಧಿ ಅವರು ಆರೋಪ WhatsApp ಮಾಡಿದಾಗ university ಆ page ಆರೋಪಕ್ಕೆ data ಇಟ್ಕೊಂಡು ಪ್ರತ್ಯುತ್ತರವನ್ನು ಕೇಳುವಂತ debate ಅಲ್ಲಿ ಭಾಗವಹಿಸ್ಬೇಕು. ನೈತಿಕತೆ ಇರ್ಬೇಕು. ನಂದನ್ ಕಶ್ಯಪ್ ಅವರೇ, ನೈತಿಕತೆ ತೋರಿಸ್ಬೇಕು. ಅದು ಬಿಟ್ಟು ನಂದನ್ ಓಡಾಡೋದಲ್ಲ ಕಶ್ಯಪ್ ಅವರೇ, ಭಾಗವಹಿಸ್ಬೇಡಿ. ಕಶ್ಯಪ್ ಅವರೇ, ನೋಡಿ. ಕಶ್ಯಪ್ ಅವರೇ, ಶತಮಾನದ ಬಗ್ಗೆ ಮಾತಾಡಿ. ಕಶ್ಯಪ್ ಅವರೇ, ಕಶ್ಯಪ್ ಅವರೇ, ಈಗ ಕಶ್ಯಪ್ ಅವರೇ, ಬಿಜೆಪಿ ಮಾಡುತ್ತಿರುವ ಹಗಲುಗಳಲ್ಲಿ ಸಂವಿಧಾನ ವಿರೋಧಿ ಬಗ್ಗೆ ಮಾತಾಡ್ರಿ. ಕಶ್ಯಪ್ ಅವರೇ, ಕಶ್ಯಪ್ ಸರ್, ಈಗ ರಾಮಲೀಲಾ ಮೈದಾನದಲ್ಲಿ ಒಂದು ಹೋರಾಟ ನಾಳೆ ನಡೀತಾ ಇದೆ. ಹಾಗಾಗಿನೇ ಬಿಹಾರದಲ್ಲಿ ಏನು ವರ್ಕೌಟ್ ಆಗಿಲ್ಲ ಸರ್. ಜನಸಾಮಾನ್ಯರು ಅದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ, ಅಂದರೆ ಎಕ್ಸೆಪ್ಟ್ ಮಾಡಿಲ್ಲ ಅವರು. ಯಾಕಂದರೆ ಇದರಿಂದ ನಮಗೇನು ಲಾಭ ರೀ, ನಮ್ಗೆ ಬೇಕಾದ ಅನುಕೂಲ ಕೊಟ್ಟರೆ ಸಾಕು ಅಂತೇಳಿ. ಹಾಗಾಗಿ ಇದು ಒಂಥರ ವ್ಯರ್ಥ ಅಂತ ಅನ್ಸುತ್ತಾ ನಿಮ್ಮ ಪ್ರಕಾರ ಓವರ್ ಆಲ್ ನೋಡೋದಾದ್ರೆ? ನೋಡಿ, ನಾವು ಈ ವೋಟ್ ಚೋರಿಯನ್ನು ದೇಶದ 140 ಕೋಟಿ ಮನೆಗೂ ತಲುಪಿಸ್ತೀವಿ. ಬಿಜೆಪಿ ಮಾಡುತ್ತಿರುವ ಹಗಲು ದರೋಡೆಯನ್ನು, ಸಂವಿಧಾನ ವಿರೋಧಿ ಕೃತ್ಯವನ್ನು ದೇಶದ 140 ಕೋಟಿ ಮನೆಗಳಿಗೂ ನಾವು ತಗೊಂಡೋಗಿ ತಲುಪಿಸ್ತೀವಿ. ಅದು ಆದ್ಯ ಕರ್ತವ್ಯ. ಯಾಕಂದ್ರೆ ನಾವು ಬಿಹಾರದಲ್ಲಿ ತಲುಪಿಸಿದ್ರಲ್ಲ, ಬಿಹಾರದಲ್ಲಿ ತಲುಪಿಸಿ ಜನ ನಿಮಗೆ ಚೀಮಾರಿಯಾಗಿ ಕಳಿಸಿದ್ದಾರೆ. ಬರ್ತೀನಿ ಸರ್, ಹೌದ್ರಿ, ಬಿಹಾರದಲ್ಲಿ ಏನಾಯ್ತು? ಅಯ್ಯೋ, ವಾಮ ಮಾರ್ಗದ ಮೂಲಕ ಬಿಹಾರ ಎಲೆಕ್ಷನ್ ಇವತ್ತು ಪಾಪ ನೀ ಮುಳುಗಲ್ಲ, ತೇಜಸ್ವಿ ಎಲೆಕ್ಷನ್ ನೀವು ಬರ್ತೀನಿ ಉತ್ತರ ಸರ್. ಕಶ್ಯಪ್ ಕಶ್ಯಪ್ ಸರ್, ಬರ್ತೀನಿ ಬರ್ತೀನಿ ಸರ್. ವ್ಯವಸ್ಥೆಯಲ್ಲಿ ಒಪ್ಕೊಳ್ತಕ್ಕಂತ ಬರ್ತೀನಿ ಸರ್, ಒಂದು ಬ್ರೇಕ್ ಸಮಯ ಆಗಿದೆ ಸರ್. ಬರ್ತೀನಿ. ಇರ್ಷಾದ್ ಅವರೇ, ಈಗ ಕಾಂಗ್ರೆಸ್ನದು ಒಂದು ರೀತಿ ಏಕಾಂಗಿ ಹೋರಾಟ ಅಂತ ಅನ್ಸುತ್ತಾ, ಅಥವಾ ಈ ಕ್ರೆಡಿಟ್ ಅನ್ನ ನಾವೇ ತೆಗೆದುಕೊಳ್ಬೇಕು ಅಂತ ಈ ಹೋರಾಟ ಮಾಡ್ದಂಗೆ ಕಾಣಿಸ್ತಾ ಇದೆ? ಯಾಕಂದರೆ ನೀವು ಫಸ್ಟ್ ದೆಹಲಿಯಲ್ಲಿ ಹೇಳಿದ್ರಿ ನಾವೇ ಧ್ವನಿ ಎತ್ತಿದ್ದು ಅಂತೇಳಿ. ಈಗ ಬೇರೆ ನಿಮ್ಮ ಮಿತ್ರ ಪಕ್ಷಗಳು ಏನಿದ್ದಾವೆ, ಇಂಡಿಯಾ ಒಕ್ಕೂಟ, ಅವರನ್ನು ಒಗ್ಗೂಡಿಸುವಂಥ ಕೆಲಸ ಮಾಡಿ ದೊಡ್ಡ ಮಟ್ಟದ ಒಂದು ಮೆಸೇಜ್ ಕೊಡ್ಬೋದಾಗಿತ್ತು. ಬಟ್ ಇವರು ನಾವೇ ಇದನ್ನು ಮಾಡಬೇಕು, ನಮಗೆ ಎಲ್ಲನೂ ಸಲ್ಲಬೇಕು ಅಂತ ಹೋಗ್ತಿದ್ದಾರೆ ಅನ್ಸುತ್ತಾ ಸರ್? ಅದಕ್ಕೆ ತಾನೇ ಎಲ್ಲರೂ ಕಾಂಗ್ರೆಸ್ ಅವ್ರಿಗೆ ಬಿಟ್ಟು ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ಜನ ಬಿಟ್ಟು ಹೋಗ್ತಾ ಇರೋದು ಏನಕ್ಕಂದರೆ ಅವ್ರು ಇನ್ನೂ ಆ ಮನಸ್ಥಿತಿಯಿಂದ ಆಚೆ ಬಂದಿಲ್ಲ. ನಾವು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋದು ಮನಸ್ಥಿತಿ ಇದೆಯಲ್ಲ, ಅದು ಬದಲಾವಣೆ ಆಗಬೇಕು ಕಾಂಗ್ರೆಸ್ಸಲ್ಲಿ. ಅವ್ರು ಏನು ಯೋಚನೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂದರೆ, ರಾಹುಲ್ ಗಾಂಧಿ ಏನಾದರೂ ಒಂದು ತೀರ್ಮಾನ ತೊಗೊಂಡ್ಬಿಟ್ರೆ ಅದೇ ಫೈನಲ್ಲು ಅನ್ನೋದು. ಅದು ಆ ಥರ ಇರಲ್ಲ. ಜನರು ಏನು ತೀರ್ಮಾನ ತೊಗೊಳ್ತಾರೆ ಅದು ಫೈನಲ್ಲು. ವೋಟ್ ಚೋರಿ ಬಗ್ಗೆ BJP ಇರಲಿ, ಕಾಂಗ್ರೆಸ್ ಇರಲಿ, ಇಬ್ಬರು ಮಾತಾಡಬಾರ್ದು. ಏನಕ್ಕಂದರೆ ಒಬ್ಬ ಕಳ್ಳ ಇನ್ನೊಬ್ಬ ಕಳ್ಳಿನ ಬಗ್ಗೆ ಮಾತಾಡೋ ಥರ ಕಾಣಿಸುತ್ತೆ. ಅವರು ಕಾಂಗ್ರೆಸ್ ಅವ್ರು ವೋಟ್ ಚೋರಿ ಮಾಡಿದಾರಂತ BJP ಅವರು ಹೇಳಿದ್ರು, ಅವ್ರು ಮಾಡಿದ್ರಂತ ಇವರು ಮಾಡ್ತಾ ಇದ್ದಾರಾ? ಇವ್ರು ಏನು ಸುಧಾರಣೆ ಮಾಡ್ತಾ ಇದ್ದಾರೆ? ನಿಜವಾಗ್ಲೂ ದೇಶದ ಬಗ್ಗೆ ಸ್ವಲ್ಪ ಏನಾದರೂ ಕಾಳಜಿಗಳಿದ್ರೆ ದಯವಿಟ್ಟು ಇದು ಕ್ಲಿಯರ್ ಆಗೋವರೆಗೂ ಎಲೆಕ್ಷನ್ಗಳೇ ಮಾಡೋದು ಬೇಕಾಗಿಲ್ಲ. ಕಾಂಗ್ರೆಸ್ ಏನಕ್ಕೆ ಸ್ಟ್ಯಾಂಡ್ ತೊಗೊಳ್ಳಲ್ಲ? ಅದು ನಾವು ಯಾವುದು ಎಲೆಕ್ಷನ್ ಕಂಟೆಸ್ಟ್ ಮಾಡಲ್ಲ, ಬೈಕಾಟ್ ಮಾಡ್ತೀವಿ, ಇದು ಕ್ಲಿಯರ್ ಆಗಲಿ ಅಂತ ಅದು ಹೇಳಿ. ಎಲೆಕ್ಷನ್ ಬಂದರೆ ಎಲೆಕ್ಷನ್ನು ಕಂಟೆಸ್ಟ್ ಮಾಡ್ತಾರೆ, ಸೋತದ ಮೇಲೆ ವೋಟ್ ಚೋರಿನೂ ಅಂತಾರೆ. ಯಾವ ಥರ ಡಬಲ್ ಸ್ಟ್ಯಾಂಡರ್ಡ್ ಇದು ಅರ್ಥ ಆಗ್ತಿಲ್ಲ. ನಾವು ಸೋತಿದ್ದೀವಿ, ಸೋತದ ಮೇಲೆ ನಮ್ಗೆ ಗೊತ್ತು, ಜನರು ಕೊಟ್ಟಿರೋ ತೀರ್ಪಿಗೆ ನಾವು ತಲೆ ಬಗ್ಸ್ಕೊಂಡಿದ್ದೀವಿ. ಇಲ್ಲಪ್ಪ ಎಲ್ಲೋ ಒಂದು ಕಡೆ ನಮ್ಮ ಕಡೆಯಿಂದ ತಪ್ಪಾಗಿರ್ಬೋದು ಅಂತ ಒಪ್ಕೊಂಡಿದ್ದೀವಿ. ನಾವೇನು ವೋಟ್ ಚೋರಿ ಅಂತ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಅದೇ ರಾಗವಣೆ ಮಾಡ್ತಾ ಇಲ್ಲ. ಆದರೆ ಕಾಂಗ್ರೆಸ್ ಅವ್ರಿಗೆ ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ. ಇವಾಗ ನೋಡಿ, ಮೊನ್ನೆ ಪಂಜಾಬಲ್ಲಿನೂ ಹಂಗೆ
ಕಡಿಮೆ ಅಂದರೂ ಒಂದು 9,000 ಜನ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ಲೋಕಲ್ ಎಲೆಕ್ಷನ್ಗೆ. ಕಾಂಗ್ರೆಸ್ ಬರೀ ಒಂದು 10 ಜನದೇನೋ ಪೇಪರ್ ಸರಿಯಾಗಿ ಫಿಲ್ ಮಾಡಿಲ್ಲ ಅಂತ ರಿಜೆಕ್ಟ್ ಆಗಿದೆ. ಅದಕ್ಕೆ ಬಂದು ಪಂಜಾಬಲ್ಲಿ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಇದೆ, ಎಲೆಕ್ಷನ್ ಮುಂಚೆನೆ ಕಾಂಗ್ರೆಸ್ ಅವ್ರಿಗೆ ಸೋಲಿಸ್ಬೇಕಂತ ಎಲ್ಲ ರಿಜೆಕ್ಟ್ ಮಾಡಿದ್ದಾರೆ. ಅಂದ್ರೆ ಏನು ಎಲೆಕ್ಷನ್ ಕಮಿಷನ್ ಅವ್ರು ನಾವ್ ಹೇಳೋ ಥರ ಕೇಳತ್ತಾ? ಬೇರೆ ಕ್ಯಾಂಡಿಡೇಟ್ಗಳು ಹಾಕಿದಾರಿಲ್ಲ, ಅಕಾಲಿದವ್ರು ಹಾಕಿದ್ದಾರೆ, ಇಂಡಿಪೆಂಡೆಂಟ್ಗಳು ಹಾಕಿದ್ದಾರೆ, ಆಮ್ ಆದ್ಮಿ ಪಾರ್ಟಿ ಅವ್ರು ಹಾಕಿದ್ದಾರೆ, ಕಾಂಗ್ರೆಸ್ ಅವ್ರು ಹಾಕಿದ್ದಾರೆ. ಬರೀ ಕಾಂಗ್ರೆಸ್ ಅವ್ರದ್ದು ಮಾತ್ರ ರಿಜೆಕ್ಟ್ ಏನಕ್ಕಾಗತ್ತೆ? ಎಲ್ಲೋ ಒಂದ್ ಕಡೆ ಅವ್ರು ಹೋಮ್ವರ್ಕ್ ಮಾಡಿರಲ್ಲ, ಕರೆಕ್ಟಾಗಿ ಫಿಲ್ ಮಾಡಿರಲ್ಲ, ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಇವಾಗ ವೋಟ್ ಚೋರಿ ಆಗುತ್ತೆ. ಯಾವ ಥರ 2 ಥರ ವೋಟ್ ಚೋರಿ ಆಗುತ್ತೆ. ಹಿಂದಿ ಬೆಲ್ಟಲ್ಲಿ ಯಾವ ಥರ ವೋಟ್ ಚೋರಿಗಳು ನಡೀತಾ ಇದೆ ಅಂದರೆ, ಅಲ್ಲೆಲ್ಲ ನೋಡಿ ಡೆಲ್ಲಿ, ಮಧ್ಯಪ್ರದೇಶ, UP, ರಾಜಸ್ಥಾನ ಈ ಸೈಡ್ ಎಲ್ಲ ಹಿಂದಿ ಮಾತಾಡೋರು. ಇಲ್ಲಿಂದ ಡೆಲ್ಲಿಯಿಂದ ಬೇಕಾದರೆ UPಗೆ ಒಂದು 10,000 ಜನರು ಕರ್ಕೊಂಡೋಗಿ ವೋಟ್ ಹಾಕ್ಸಿದ್ರು ಯಾರಿಗೂ ಡೌಟ್ ಬರಲ್ಲ. ಏನಕ್ಕಂದ್ರೆ ಎಲ್ಲ ಒಂದೇ ಥರ ಮಾತಾಡ್ತಾರೆ. ಅದೇ ಕರ್ನಾಟಕದಲ್ಲಿ ಮಾಡೋಕ್ಕಾಗಲ್ಲ, ಪಂಜಾಬಲ್ಲಿ ಮಾಡೋಕ್ಕಾಗಲ್ಲ. ಏನಕ್ಕೆ? ಇಲ್ಲಿ ಲೋಕಲ್ ಮಾತಾಡ್ತೀವಿ. ಕನ್ನಡದವರು ಬೇರೆ ಲ್ಯಾಂಗ್ವೇಜ್ ಮಾತಾಡಿದ ತಕ್ಷಣ ಗೊತ್ತಾಗುತ್ತೆ ಇಲ್ಲ ಇವನು ಆಚೆಯಿಂದ ಬಂದಿದ್ದಾನೆ ಅಂತ. ಅಲ್ಲಿ ಎಲ್ಲೋ ಒಂದು ಕಡೆ ನಾವು ಲೋಕಲಲ್ಲಿ ಯಾವಾಗವರೆಗೂ ಜನರಿಗೆ ಗುದ್ಸ್ಕೊಂಡು ಹಿಡ್ಕೊಳ್ಳಲ್ಲ ಅವಾಗವರೆಗೂ ಇದೆಲ್ಲ ನಡೀತಾ ಇರುತ್ತೆ. ನಾವು ನಮ್ಮ ಬೂತ್ ಲೆವೆಲಲ್ಲಿ ಕೆಲಸಗಳು ಮಾಡಬೇಕು. ನಿಜವಾಗ್ಲೂ BJP ಗೆಲ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ಅವರು ಶ್ರಮ ಹಾಕಿದ್ದಾರೆ, ಅವ್ರು ವೋಟ್ ಚೋರಿ ಮಾಡ್ತಾ ಇದ್ರು, ಏನು ಮಾಡ್ತಾ ಇದ್ರು, ಒಟ್ಟಲ್ಲಿ ಗೆಲ್ಕೊಂಡು ಬರ್ತಾ ಇದ್ದಾರೆ. ನಾವು ಅದರಿಂದ ಪಾಠ ಕಲ್ತಿದ್ದೀವಿ. ನಾವು ಇವಾಗ ಏನು ಮಾಡ್ತಾ ಇದೀವಿ ಅಂದರೆ ಬೂತ್ ಲೆವೆಲಿಂದ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಆಮ್ ಆದ್ಮಿ ಪಾರ್ಟಿಯವರು. ನಾವು ಬರೀ ವೋಟ್ ಚೋರಿ ಆಗಿದೆ ಅಂತ ಹೇಳ್ಕೊಂಡಿದ್ರೆ ಜನ ಕೇಳಲ್ಲ. ನಾವು ಏನು ಮಾಡಬೇಕು ಅದು ಮಾಡಬೇಕು. ಕಾಂಗ್ರೆಸ್ ಅವರು ಅಲ್ಲೇ ವಿಫಲ ಆಗ್ತಾ ಇರೋದು. ಅವ್ರು ಏನಾಗಿದೆ ಅಂದರೆ ರಾಹುಲ್ ಗಾಂಧಿ ಹೇಳೋದು ಬಿಟ್ಟು ಬೇರೆ ಯಾವುದು ಕೇಳಕ್ಕೆ ರೆಡಿ ಇಲ್ಲ. ದಯವಿಟ್ಟು ಸ್ವಲ್ಪ ಗ್ರೌಂಡಲ್ಲಿ ಇಳಿದ್ಬಿಟ್ಟು ಕೆಲಸ ಮಾಡಲಿ. ಲೋಕಲ್ ಜನ ಹೆಂಗಿದ್ದಾರೆ, ಯಾರು ಬರ್ತಾ ಇದ್ದಾರೆ ಅಂತ ಡಿಲೀಟ್ ಆಗಿದ ತಕ್ಷಣನೇ ಏನಕ್ಕೆ ನಾವು ರೈಸ್ ಮಾಡಲ್ಲ ಕ್ವಶನ್, ಏನಕ್ಕೆ ಡಿಲೀಟ್ ಆಗಿದೆ ಅಂತ? ಎಲೆಕ್ಷನ್ ಆದ್ಮೇಲೆ ಏನಕ್ಕೆ ಮಾತಾಡ್ತೀವಿ? ಪಾರ್ಟಿ ಪಕ್ಷದ ವಕ್ತಾರರಿಗೆ ಸ್ವಲ್ಪ ಮಾಹಿತಿ ಇದೆಯಾ ಸರ್? ದಿನೇಶ್ ಸರ್ ನಿಮ್ ಪ್ರಕಾರ ಹೆಂಗಂದ್ರೆ ಕಾಂಗ್ರೆಸ್ ಪರವಾಗಿ ಮಾತಾಡಿದ್ರೆ ಮಾತ್ರ ಮಾಹಿತಿ ಇರುತ್ತೆ, ಕಾಂಗ್ರೆಸ್ ವಿರುದ್ಧ ಮಾತಾಡಿದ ತಕ್ಷಣ ಮಾಹಿತಿ ಇರಲ್ಲ. ನಾನು ಏನ್ ಹೇಳಕ್ ಹೇಳ್ತಾ ಇದೀನಿ ಮೊದಲು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ಗ್ರೌಂಡ್ ಲೆವೆಲ್ ಅಲ್ಲಿ ಕಾಂಗ್ರೆಸ್ ಸೋಲಿದೆ ಅಂತ ಹೇಳ್ತಾ ಇದೀನಿ. ಯಾವಾಗ ಬೂತ್ ಲೆವೆಲ್ ಅಲ್ಲಿ ಕೆಲಸ ಮಾಡಲ್ಲ ವೋಟ್ ಚೋರಿ ಆಗ್ತಾ ಇದೆ. ಯಾವ ತರ ಪಕ್ಷ ಅಲ್ಲ, ನೀವೆಲ್ಲ ಒಟ್ಟಿಗೆ ಇಂಡಿಯಾ ಕೊಡ್ತಲ್ಲಿ ಇದ್ರಲ್ವಾ, ಅದಕ್ಕೆ ಹಂಗೆ ಕೇಳ್ತಾ ಇದಾರೆ ಅವರು. ಸರ್ ವೋಟ್ ಚೋರಿ ಆಗ್ತಾ ಇದೆ ಅಂತಾನೆ ನಾನು ಹೇಳ್ತಾ ಇರೋದು. ಯಾವ ತರ ಆಗ್ತಾ ಇದೆ ಅಂತ ಹೇಳ್ತಾ ಇದೀನಿ. ಅವ್ರು ಅರ್ಥ ಮಾಡ್ಕೊಂತಾ ಇಲ್ಲ. ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ ಇದೀನಿ. ಕಾಂಗ್ರೆಸ್ ಅವರು ಗ್ರೌಂಡ್ ಲೆವೆಲ್ ಇಂದ ದೂರ ಹೋಗಿದ್ದಾರೆ. ಅವ್ರು ಇನ್ನ ಎಲ್ಲೋ ಕುತ್ಕೊಂಡು ರಾಜಕೀಯ ಯೋಚನೆ ಮಾಡ್ತಾ ಇದಾರೆ. ದಯವಿಟ್ಟು ಗ್ರೌಂಡಿಗೆ ಬರಬೇಕು. ಗ್ರೌಂಡಿಗೆ ಬಂದ್ರೆ ಮಾತ್ರ ಗೊತ್ತಾಗುತ್ತೆ. ಸರ್ SIR ನಡೀತಾ ಇದೆಲ್ಲ ಡಿಲೀಟ್ ಆಗುತ್ತೆ, ಆವಾಗಲೇ ನಾವು ಜನರು ಕರ್ಕೊಂಡು ಬಂದು ಏನಕ್ಕೆ ಡಿಲೀಟ್ ಮಾಡ್ತಾ ಇದ್ದಾರೆ ಯಾರಾದ್ರೂ ಪ್ರಶ್ನೆ ಮಾಡ್ತಾ ಇದೀವಾ? ಏನಕ್ಕೆ ನಾವು ಮಾತಾಡ್ತಾ ಇಲ್ಲ? ಅಲ್ಲ ಬೂತ್ ಏಜೆಂಟ್ ಅಲ್ಲ, ಒಂದ್ ನಿಮಿಷ, ಇವ್ರು ಬೂತ್ ಏಜೆಂಟ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ವೋಟ್ ಚೋರಿ ಆಗ್ತಾ ಇದೆ, ಪ್ಯಾಟರ್ನ್ ನೋಡಿ ಯಾವ ತರ ಮಾಡ್ತಾ ಇದಾರೆ ಅಂತ. ಅದ್ರ ಮೇಲೆ ಕೆಲಸ ಮಾಡೋಣ. ನಾವು ಬರೀ ವೋಟ್ ಚೋರಿ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಆಗಲ್ಲ. ಆ ಪ್ಯಾಟರ್ನ್ ಮೇಲೆ ಕೆಲಸ ಮಾಡಬೇಕು. ಓಕೆ, ಅಲ್ಲ ಕಾಂಗ್ರೆಸ್ ಪಕ್ಷ ಕ್ಲಿಯರ್ ಮಾಡ್ಬಿಡಿ ಸರ್, ಕ್ಲಿಯರ್ ಮಾಡ್ಬಿಡಿ. ಈಗ BLO ಸರ್, ಈಗ ರಾಹುಲ್ ಇದು ನೋಡಿ ಬರೀ ಒನ್ ಸೈಡೆಡ್ ಆಗ್ತಾ ಇದೆ. ಈಗ ಬೇರೆ ಬೇರೆ ಪಕ್ಷಗಳನ್ನ ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಎಲ್ಲ ನಿಮ್ಗೆ ಲಾಭ ಆಗ್ಲಿ ಅಂತ ನೀವು ಒಬ್ಬರೇ ಹೋರಾಟ ಮಾಡ್ತಾ ಇದೀರಿ ಅಂತ ಅನಿಸ್ತಾ ಇದೆ. ಆಮ್ ಆದ್ಮಿ ಪಕ್ಷದ ವಕ್ತಾರರು ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಬಿಹಾರಲ್ಲಿ ನಮ್ಮ ಮಿತ್ರ ಪಕ್ಷವಾದ RJD ಜೊತೆ ಇಟ್ಕೊಂಡು ಮಾಡ್ತಿದೀವಿ. ಈ SIR ನ SP ಅವರು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ, TMC ಅವರು ಖಂಡಿಸ್ತಾ ಇದ್ದಾರೆ, DMK ಅವರು ಖಂಡಿಸ್ತಾ ಇದ್ದಾರೆ, ಎಲ್ಲಾ ಪಾರ್ಟಿನೂ ಖಂಡಿಸ್ತಾ ಇದ್ದಾರೆ. NDA ಮಿತ್ರ ಪಕ್ಷದವರು ಮುಂದಿನ ದಿನಗಳಲ್ಲಿ ಖಂಡಿಸ್ತಾರೆ. ಯಾಕಂದ್ರೆ ಅವ್ರಿಗೆ ಅವರ ಬುಡಕ್ಕೆ ಬೆಂಕಿ ಬೀಳುವ ದಿನಗಳು ದೂರ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡ್ತಾ ಇರಿ, ಚಂದ್ರಬಾಬು ನಾಯ್ಡುನೇ ಬುಡ ಮೇಲು ಮಾಡ್ತಾರೆ ಈ BJP ಪಕ್ಷ. ಈ BJP ಪಕ್ಷ ಒಂದು ಮೊಸಳೆ ಇದ್ದಂಗೆ, ಯಾರ ಕಂಡ್ರೆ ದಡದಲ್ಲಿ ಎಳ್ಕೊಂಡ್ಬಿಡುತ್ತೆ. ಏನಕ್ಕೆ ಅವ್ರಿಗೆ ಈಗ ಅಲ್ಲ BR ಪಾಟೀಲ್ ಅವರು ಈಗ ಕಶ್ಯಪ್ ಸರ್ ಆಳಂದದಲ್ಲಿ ಈಗ ಆಳಂದದಲ್ಲಿ BR ಪಾಟೀಲ್ ಅವರು ಜನತೆಗೆ ನಾವು ಮುಂದೆ ತಗೊಂಡೋಗಿರ್ತೀವಿ. ಮಾಡಿರುವ ಹಗಲತುರಗಳನ್ನು ಜನಕ್ಕೆ ಗೊತ್ತಾಗ್ತಿದೆ. ನಂದನ್ ಕಶ್ಯಪ್ ಸರ್ ಈಗ ಚೀಮಾರಿ ಹಾಕಿ ಉಗುದು ಆಚೆ ಬರ್ತೀನಿ ನಂದನ್ ಕಶ್ಯಪ್ ಸರ್, ಈಗ BR ಪಾಟೀಲ್ ಅವರು ಹಿರಿಯ ಶಾಸಕರು, ಅವರು ಸಚಿವರಾಗಿರ್ಲಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಅವರು ಮೆಚ್ಚೋಕೆ, ಮಿನಿಸ್ಟರ್ ಆಗಲಿಕ್ಕೆ ಈ ರೀತಿಯಾಗಿ ಆರೋಪವನ್ನ ಮಾಡಿ ಡೆಲ್ಲಿಗೆ ಹೋದ್ರು, ಪ್ರೆಸ್ ಮೀಟ್ ಮಾಡಿಸಿದ್ರು ಅನ್ನುವಂತ ಒಂದು ಗಂಭೀರ ಆರೋಪ ಇದೆ. ಅವ್ರು ರಾಜಕೀಯ ಲಾಭಕ್ಕೋಸ್ಕರ ಮಾಡಿದ್ರು ಅಂತ ಹೇಳಿ. ನೋಡಿ, ಯಾವ ರಾಜಕೀಯ ಲಾಭಕ್ಕೋಸ್ಕರ ಅಲ್ಲ,
ಮಹದೇವಪುರದಲ್ಲಿ ಯಾವ ರಾಜಕೀಯ ಲಾಭ ಮಾಡ್ಬೇಕಾಗಿತ್ತು? ಮನ್ಸೂರ್ ಅಲಿ ಖಾನ್ ಅವರು ಸೋತ್ರು, ನಮ್ಮ ಪಕ್ಷದ ಅಭ್ಯರ್ಥಿ ಪ್ರೂವ್ ಮಾಡಕ್ ಆಯ್ತಾ ಬೆಂಗಳೂರು ಸೆಂಟ್ರಲ್ ಅಲ್ಲಿ. ಸುಮ್ನೆ ಕೂತ್ಕೊಂಡ್ರೆ ಕೇಳಿಸ್ಕೋಬೇಕು. ಪ್ರೂವ್ ಮಾಡಕ್ ಆಯ್ತು ಅಂದ್ರೆ ನೀವು ಸುಳ್ಳು ಆರೋಪ ಮಾಡಿದ್ರೆ ಕೇಳಕ್ಕಾಗಲ್ಲ. ಅಲ್ಲ ನೆಕ್ಸ್ಟ್ ಟಾರ್ಗೆಟ್ ಅದೇ ಅಂತಿದ್ದಾರೆ. ಅಲ್ಲ ನೆಕ್ಸ್ಟ್ ಟಾರ್ಗೆಟ್ ಅದೇ ಉತ್ಕರ್ಷ್ ಅವರೇ, ನೆಕ್ಸ್ಟ್ ಟಾರ್ಗೆಟ್ ಅದೇ. ಆಯ್ತಾ ನಿಮ್ ಕೈಯಲ್ಲಿ ಡಾಕ್ಯುಮೆಂಟ್ಸ್ ಕೊಡಕ್ ಆಯ್ತಾ ನಿಮ್ ಕೈಯಲ್ಲಿ? ಒಂದು ಸಿಗ್ನೇಚರ್ ಹಾಕಿ ಅಪ್ರೂವ್ ಕೊಡಕ್ ಆಗಿಲ್ಲ ನಿಮ್ ರಾಜಕೀಯ ನಾಯಕರಿಗೆ? ಈ ಪಾಠ ಮಾಡ್ತೀವಿ ನೀವು ನಮ್ಗೆ ದೇಶದ ಬಗ್ಗೆ? People ನಿಮ್ಮನ್ನ ರಿಜೆಕ್ಟ್ ಮಾಡಿ ಕಳಿಸಿದ್ದಾರೆ. ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಬರೀ ಗಾಳಿಯಲ್ಲಿ ಗುಂಡಾರಿಸುವಂತದ್ದಲ್ಲ. ನಂದನ್ ಕಶ್ಯಪ್ ಅವರೇ, ಮಾಹಿತಿಗಳನ್ನ ಇಟ್ಕೊಂಡು ಮಾತಾಡ್ಬೇಕು. ಮಹದೇವಪುರದ ಬಗ್ಗೆ ನೀವು ಹೇಳಿದ್ರಿ, ನಂದನ್ ಕಶ್ಯಪ್ ಸರ್ ಆಯ್ತೇನ್ರಿ ನಿಮ್ ಕೈಯಲ್ಲಿ? ಇವಿಎಂ ಬಗ್ಗೆ ಹೋದಾಗ, ಅನೇಕ ವಿಚಾರಗಳ ಬಗ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ನಿಮ್ಮ ರಾಹುಲ್ ಗಾಂಧಿ ಅವರಿಗೆ, ನಿಮ್ಮ ಧೀಮಂತ ನಾಯಕರಿಗೆ ಉಗುದು ಚೀಮಾರಿ ಹಾಕಿ ಕಳಿಸಿದೆ ಎಷ್ಟೋ ಬಾರಿ. ನಂದನ್ ಕಶ್ಯಪ್ ಸರ್ ಈಗ ಮಾತಾಡೋದಲ್ಲ. ನಂದನ್ ಕಶ್ಯಪ್ ಸರ್, ಈಗ ನೋಡಿ, ರಾಹುಲ್ ಗಾಂಧಿ ಅವರು ನಾಳೆ ಹೋರಾಟ ಇಟ್ಕೊಂಡಿದ್ದಾರೆ. ಆ ಟೈಮ್ನಲ್ಲೇ ಚಾರ್ಜ್ ಶೀಟ್ ಆಗುತ್ತೆ, ಒಂದಕ್ಕೊಂದು ಲಿಂಕ್ ಇದೆ ಅಂದರೆ ಈ ಥರದ ಆರೋಪ. ಇದು ಬೇಕಂತಲೇ ಈ ಟೈಮ್ನಲ್ಲೇ ನಮ್ಗೆ ಲಾಭ ಆಗಲಿ ಅಥವಾ ಅಲ್ಲಿ ಒಂದು ಅಸ್ತ್ರ ಸಿಗಲಿ, ಇದೇ ಒಂದು ಚಾರ್ಜ್ ಶೀಟ್ ವಿಚಾರಣೆ ಇಟ್ಕೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು, ಎಲ್ಲ ಇದೇ ಟೈಮ್ನಲ್ಲಿ ಆಗುತ್ತೆ ಅಂದರೆ ಪ್ರೀ ಪ್ಲ್ಯಾನ್ಡ್ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆಯಾ ಅಂತ? ನೋಡಿ, ಯಾವುದು ಪ್ರೀ ಪ್ಲಾನ್ಡ್ ಇಲ್ಲ. ನಾವು ಎಲೆಕ್ಷನ್ ಕಮಿಷನ್ಗೆ BR ಪಾಟೀಲ್ ಅವರು 10 ರಿಂದ 15 ಕಂಪ್ಲೇಂಟ್ ಕೊಟ್ಟಿದ್ರು. ಇಲ್ಲಿವರೆಗೂ ಎಲೆಕ್ಷನ್ ಕಮಿಷನ್ ಅವರ ಕಂಪ್ಲೇಂಟ್ ಮೇಲೆ ಯಾಕೆ ಆಕ್ಟ್ ಮಾಡಲಿಲ್ಲ? ನಮ್ಮ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ರು. ರಾಹುಲ್ ಗಾಂಧಿ ಬಂದೋದ್ಮೇಲೆ ಬೆಂಗಳೂರಲ್ಲಿ ಅಡ್ರೆಸ್ ಮಾಡಿದ್ಮೇಲೆ ಆ ಕಂಪ್ಲೇಂಟ್ ಮೇಲೆ ಯಾಕೆ ಇದ್ ಮಾಡಿಲ್ಲ? ದಿನೇಶ್ ಗುಂಡೂರಾವ್ 10 ಕಂಪ್ಲೇಂಟ್ ಕೊಟ್ಟಿದ್ರು, ಯಾಕೆ ಕಂಪ್ಲೇಂಟ್ ಆಕ್ಟ್ ಮಾಡ್ಲಿಲ್ಲ? ಇನ್ನೊಮ್ಮೆ NGO ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ಯಾಕೆ ಆಕ್ಟ್ ಮಾಡ್ಲಿಲ್ಲ? ಬಟ್ ಇದು ರಾಹುಲ್ ಗಾಂಧಿ ಅವ್ರಿಗೆ ಮಾತ್ರ ಇಂಟ್ರೆಸ್ಟ್, ಇದು ರಾಹುಲ್ ಗಾಂಧಿ ಅವ್ರಿಗೆ ಮಾತ್ರ ವೈಯಕ್ತಿಕವಾಗಿ ಇಂಟ್ರೆಸ್ಟ್. ಬಟ್ ಬೇರೆ ಬೇರೆ ನಾಯಕರು ಬಲವಂತವಾಗಿ ಹೋಗ್ತಿದ್ದಾರೆ ಹೋರಾಟಕ್ಕೆ, ಒಪ್ಕೊಳ್ತಿಲ್ಲ, ಅವರು ಹೋರಾಟಕ್ಕೆ ಒಪ್ಕೊಳ್ತಾ ಇಲ್ಲ. ಓನ್ಲಿ ರಾಹುಲ್ ಗಾಂಧಿ ಅವರು ಅಷ್ಟೇ ಏಕಾಂಗಿ ಹೋರಾಟ, ಇದು ಮನಸ್ಸಿನ ಪೂರ್ವಕವಾಗಿ ಯಾರು ಹೋಗ್ತಿಲ್ವಂತೆ. ನೋಡಿ, ಎಲ್ಲಾ ಮಿತ್ರ ಪಕ್ಷದವರು ಬರ್ತಾರೆ ನಾಳೆ ರಾಮಲೀಲಾ ಮೈದಾನ್ಗೆ. ಇವರ ಮಾಡಿರುವ ಹಗರಣವನ್ನು ದೇಶದ ಮುಂದೆ ನಾವು ಪಟ ಬಯಲು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ 140 ಕೋಟಿ ಜನಕ್ಕೆ ನಾವು ಇದನ್ನ ತಲುಪಿಸ್ತೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ಸೈನಿಕರು, ಕಾರ್ಯಕರ್ತರು ಎಲ್ಲಾರ ಮನೆಗೂ ಹೋಗ್ಬಿಟ್ಟು ನಾವು ತಲುಪಿಸ್ತೀವಿ. ಪ್ರಭು ಅವರೇ, ಎಸ್ ಉತ್ಕರ್ಷ್ ಅವರೇ, ಈಗ ಬಿಜೆಪಿ ನಾಯಕರಿಗೆ, ಕೆಲವೊಂದಿಷ್ಟು ನಾಯಕರಿಗೆ, ಗೆದ್ದಿರುವಂಥವ್ರಿಗೆ ನಡುಕ ಶುರುವಾಗಿದೆಯಂತೆ. ಎಲ್ಲಿ ಮತ್ತೆ ನಮ್ಮ ಕ್ಷೇತ್ರಕ್ಕೆ ಬರ್ತಾರೋ, ಎಲ್ಲಿ ಕೆದಕ್ತಾರೋ ಅಂತ ಹೇಳಿ ಯಾವ ನಡುಕ ಕೂಡ ಶುರುವಾಗಿಲ್ಲ ಸರ್. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ತಲೆ ಬುಡ ಇಲ್ಲದೆ ಆರೋಪಗಳನ್ನು ಮಾಡಿದ್ರೆ ಬಿಹಾರದಲ್ಲಿ ಇದೇ ರೀತಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇವರ ರಾಹುಲ್ ಗಾಂಧಿ ಅವರು ಹೋಗಿದ್ದ ಕಡೆ ಎಲ್ಲ ಬರಿಯಲ್ಲಿ ಮಾತಾಡಿದ್ದೆ ಮತ ಚೋರಿ, ವೋಟ್ ಚೋರಿ ಅಂತ. ಎಷ್ಟು ಸೀಟ್ ಗೆದ್ರು ಜನ? ಹಾಗಾದ್ರೆ ಬಿಹಾರ್ನ ಜನ ದಡ್ರ? ಬಿಹಾರ ಜನಕ್ಕೆ ರಾಜಕೀಯ ಪ್ರಬುದ್ಧತೆ ಇಲ್ವಾ? ಸೊ ಬಹಳ ಸ್ಪಷ್ಟವಾಗಿ ಜನ ಇದನ್ನ ತಿರಸ್ಕಾರ ಮಾಡಿ ರಾಹುಲ್ ಗಾಂಧಿ ಅವರ ಬೂಟಾಟಿಕೆ ಆರೋಪಗಳು ಪ್ರತಿ ಬಾರಿ ಕೂಡ ಸುಳ್ಳು ಆರೋಪಗಳನ್ನು ಮಾಡುವಂಥದ್ದು, ಪಲಾಯನ ಮಾಡುವಂಥದ್ದು. ನಿನ್ನೆ ಕೂಡ ಪಾರ್ಲಿಮೆಂಟಲ್ಲಿ ಮಾತನಾಡಬೇಕಾದ್ರೆ ಒಂದು ಆರೋಪವನ್ನು ಮಾಡಿದಾಗ ರಾಜಕೀಯದಲ್ಲಿ ನಮಗೆ ಆ ಆರೋಪಕ್ಕೆ ಉತ್ತರವನ್ನು ಕೇಳುವಂತ ಕ್ಷಮತೆ ಇರಬೇಕು. ಆ ಕ್ಷಮತೆ ಇಲ್ಲ ಅಂತಂದ್ರೆ ಮತ್ತೆ ಇನ್ನೇನು ಮಾತನಾಡುವಂಥದ್ದು ಇವರು? ಪ್ರತಿ ಬಾರಿ ವೋಟ್ ಚೋರಿ ಅಂದ್ರು. ಪ್ರತಿ ಚುನಾವಣೆ ಇವತ್ತು ಆಯ್ತು, ಕೇರಳದಲ್ಲಿ ಇವತ್ತು ತಿರುವನಂತಪುರಂ ಅಲ್ಲಿ ಎಲ್ಲ ಕಡೆ ವೋಟ್ ಚೋರಿ ಹೇಳಿದ್ರಲ್ಲ, ಕೇರಳ ಕಾಂಗ್ರೆಸ್ನ ಭದ್ರಕೋಟೆ ಏನಾಯ್ತು ಇವತ್ತು? ಹಾಗಾದ್ರೆ ನೋಡಿ ಸರ್, ನೀವು ಚುನಾವಣೆಯಲ್ಲಿ ವಿಚಾರಗಳನ್ನು ತಗೊಂಡಾಗ ಅದು ಜನಕ್ಕೆ ಮುಟ್ಟುವಾಗಿರಬೇಕು. ಸುಮ್ನೆ ಆರೋಪಗಳನ್ನು ಮಾಡೋ. ಈಗ ಮಹದೇವಪುರದ ಬಗ್ಗೆ ನಂದನ್ ಕಶ್ಯಪ್ ಅವ್ರು ಮಾತಾಡೋದು ಪ್ರೂವ್ ಮಾಡಕ್ಕಾಯ್ತಾ? ಬಹಳ ಸಿಂಪಲ್ ಆಗಿ, ಈಗ ನೀವು ಆರೋಪವನ್ನು ಮಾಡಿದಾಗ ನಾನೇ ಕೇಳ್ತೀನಿ, ಒಂದು ಅಫಿಡವಿಟ್ ಅಲ್ಲಿ ಸಿಗ್ನೇಚರ್ ಹಾಕಿ ಕೊಡಿ ಪ್ರಭು ಅವರೇ ನೀವು ಅಂತ. ಕೊಡಕ್ ನಿಮಗೆ ಧೈರ್ಯ ಇಲ್ಲ ಅಂತ ನೀವು ಸುಳ್ಳು ಆರೋಪ ಮಾಡ್ತಾ ಇದ್ದೀರಾ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಮೇಲೆ ವಿರೋಧ ಪಕ್ಷದ ನಾಯಕರಾಗಿ ಅವ್ರು ಹೇಳ್ತಾರೆ, ನನ್ನ ಜವಾಬ್ದಾರಿ ಏನಂದ್ರೆ ಬರೀ ಪ್ರಶ್ನೆ ಕೇಳೋದಂತೆ. ಹಾಗಾದ್ರೆ ಉತ್ತರ ಬೇಡ ಇವ್ರಿಗೆ? ಉತ್ತರ ಸುಮ್ಮನೆ ಹಾಗೆ ಕೊಡಕ್ಕಾಗುತ್ತೆ? ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದೇನು ಯಾವ್ದಾದ್ರು ಕಾಂಗ್ರೆಸ್ ಪಾರ್ಟಿ ಆಫೀಸಾ ಉತ್ತರ ಕೇಳಕ್ ಇರೋ? ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಸರ್. ಅದು SIR ಮಾಡುವಂತದ್ದು ಕಾನ್ಸ್ಟಿಟ್ಯೂಷನಲ್ ಹಕ್ಕದು. ಹೇಳುವಂತ ಧೈರ್ಯ ನೋಡಿ ಇವ್ರಿಗೆ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಸರ್, ಮತದಾನದ ಹಕ್ಕು ಸಾಂವಿಧಾನಿಕವಾಗಿದೆ. ಅದರ ಬಗ್ಗೆ ಅನುಮಾನಗಳು ಬಂದಾಗ ಪ್ರಶ್ನೆ ಮಾಡಬೇಕಾಗುತ್ತೆ, ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಮೇಲೆ ನೀವು ಆರೋಪ ಮಾಡಿದಾಗ ಆ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ಅವ್ರದೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅವರು ಕಾನ್ಸ್ಟಿಟ್ಯೂಷನ್ ಪ್ರಕಾರನೇ ಹೋಗ್ಬೇಕು. ಬಹಳ ಸ್ಪಷ್ಟವಾಗಿ SIR ಮಾಡ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥ ಬೇಸಿಕ್ ಅಂಶ. ಅದು ಆರ್ಟಿಕಲ್ 324. ನಂದನ್ ಕಶ್ಯಪ್ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡ್ಲಿ. ಕಾಂಗ್ರೆಸ್ ಇದ್ದಾಗೂ ಮಾಡಿದ್ದಾರೆ, ಬಿಜೆಪಿ ಇದ್ದಾಗೂ ಮಾಡಿ. ಇಟ್ಸ್ ಅ ರೆಗ್ಯುಲರ್ ಪ್ರೊಸೆಸ್. ಈ ಎಲ್ಲದಕ್ಕೂ ಉತ್ತರ ಏನು ಅಂತಂದ್ರೆ SIR, ವಿಶೇಷ ಮತಪಟ್ಟ ಪರಿಷ್ಕರಣೆ. ಯಾರು ನುಸುಳುಕೋರ್ರು, ದೇಶ ದ್ರೋಹಿಗಳು ಬಂದಿರ್ತಾರಲ್ಲ ಅವರೆಲ್ಲರೂ ಆಚೆ ಹಾಕುವಂತ ಪ್ರಕ್ರಿಯೆ ಇದು. ಬರ್ತೀನಿ ಕಶ್ಯಪ್ ಸರ್. ಬಿಜೆಪಿ ಕೆಲಸ. ಎಸ್ ಸರ್, ಬರ್ತೀನಿ. ಬದುಕಿರೋರ್ನ ಸಾಯಿಸಲ್ಲ ನಾವು. ಕಶ್ಯಪ್ ಅವರೇ ಬರ್ತೀನಿ. ಒಂದಂಗೆ ಒಂದು ಬ್ರೇಕ್ ಸಮಯ ಆಗಿದೆ ಸರ್. ಮಾಹಿತಿ ಕೊಡ್ತಾ ಇದೆ ಬನ್ನಿ ನಂದನ್ ಕಶ್ಯಪ್ ಅವರೇ, ನಿಮಗೆ ಮಾಹಿತಿ ಕೊಡ್ತಾ ಇದೆ ಸರ್. ಒಂದು ಇರ್ಷಾದ್ ಅವರೇ, ಈಗ ಚುನಾವಣಾ ಆಯೋಗ ಮತ್ತೆ ಪರಿಷ್ಕರಣೆ ಮಾಡ್ತಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ.
ಸಹಜವಾಗಿಯೇ ಈಗ ನೆಕ್ಸ್ಟು ವಿಧಾನಸಭಾ ಚುನಾವಣೆ ಬರುತ್ತೆ, ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ಎಲ್ಲ ಸೇರಿ. ಹಾಗಾಗಿನೇ ಚುನಾವಣೆ ಟೈಮ್ನಲ್ಲೇ ಎಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಅಂದರೆ ಚುನಾವಣಾ ಆಯೋಗಕ್ಕೆ ನೆನಪಾಗುತ್ತಾ ಅಂಥೇಳಿ. ಇದರಿಂದ ಸಹಜವಾಗಿಯೇ ಪ್ರಶ್ನೆಗಳು ಬಂದೇ ಬರುತ್ತೆ. ಈ ಟೈಮ್ನಲ್ಲಿ ಯಾಕೆ ಬೇಕಾಗಿತ್ತು, 20 ವರ್ಷ ಅಂದರೆ ಈ ಹಿಂದೆ 10 ವರ್ಷ ಸರ್ಕಾರ ಇತ್ತು BJPದು, ಆವಾಗ ಯಾಕೆ ಮಾಡಲಿಲ್ಲ ಅಂಥೇಳಿ ಅಲ್ವಾ? ಸರ್, ಎಲ್ಲರಿಗೂ ಪ್ರಶ್ನೆ ಇರೋದು ಏನು ಗೊತ್ತಾ, ಇವಾಗ ವೋಟ್ ಚೋರಿ ತಡಿಬೇಕಂದ್ರೆ ಏನು ಮಾಡಬೇಕು? ಒಬ್ಬ ಮನುಷ್ಯನಿಗೆ ಒಬ್ಬ ಆಧಾರ ಅಂತ ಕೊಟ್ಟಿದ್ದೀವಿ. ಆದರೆ ಒಬ್ಬ ಮನುಷ್ಯನಿಗೆ ಒಂದೇ ವೋಟರ್ ID ಇದೆಯಾ? ಇಲ್ಲೂ ವೋಟ್ ಹಾಕ್ತಾರೆ, ತಮಿಳ್ನಾಡಿಗೂ ಹೋಗಿ ವೋಟ್ ಹಾಕ್ತಾರೆ, ಬೇರೆ ಪ್ರದೇಶಕ್ಕೂ ಹೋಗಿ ವೋಟ್ ಹಾಕ್ತಾರೆ. ಏನಕ್ಕೆ ಎಲ್ಲದಕ್ಕೂ ಇವಾಗ ನೋಡಿ, ಪ್ಯಾನ್ ಕಾರ್ಡ್ಗೂ ಆಧಾರ್ ಲಿಂಕ್ ಮಾಡಿ ಅಂತಾರೆ, ಪಾಸ್ಪೋರ್ಟ್ಗೆ ಆಧಾರ್ ಲಿಂಕ್ ಮಾಡಿ ಅಂತಾರೆ, BPLಗೆ ಆಧಾರ್ ಲಿಂಕ್ ಮಾಡಿ ಅಂತಾರೆ. ಕಾಂಗ್ರೆಸ್ ಇರಲಿ BJP ಇರಲಿ ಯಾರು ವೋಟರ್ ID ಆಧಾರ್ ಲಿಂಕ್ ಮಾಡಿ ಅಂತ ಎಲ್ಲೂ ಮಾತಾಡಲ್ಲ. ಹೌದು, ಅದು ಒಂಥರ ಆಶ್ಚರ್ಯ ನಮಗೆ. ಬರೀ ವೋಟ್ ಚೋರಿ ಅಂದರೆ ಯಾವ ಥರ ತೊಗೊಂಡಿದ್ದಾರೆ ಅಂದರೆ, ಇವಾಗ ನೋಡಿ DCB ಬ್ಯಾಂಕ್ ಎಕ್ಸಾಂಪಲ್ ತೊಗೊಂಡ್ಬಿಡೋಣ. ಇವರಿಬ್ಬರು ಜಗಳ ಮಾಡ್ತಾರೆ, ಕಾಂಗ್ರೆಸ್ ವಿರುದ್ಧ BJP ವಿರುದ್ಧ ಕಾಂಗ್ರೆಸ್ ಅಂತ. DCB ಬ್ಯಾಂಕ್ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ BJP ಇಬ್ರು ಗೆದ್ದಿದ್ದಾರೆ. ಒಬ್ರು BJPಯಿಂದ ಪ್ರೆಸಿಡೆಂಟ್ ಅಂತೆ, ಕಾಂಗ್ರೆಸ್ಸಿಂದ ವೈಸ್ ಪ್ರೆಸಿಡೆಂಟ್ ಅಂತೆ. ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ರೆ ಏನು ವೋಟ್ ಚೋರಿನೂ ಇರಲ್ಲ, ಎಂಥದ್ದು ಇರಲ್ಲ, ಲೂಟಿ ಮಾಡ್ಕೊಂಡು ಆರಾಮಾಗಿರ್ಬೋದು. ಎಲ್ಲೋ ಒಂದ್ ಕಡೆ ಜನರಿಗೆ ಮಿಸ್ಲೀಡ್ ಮಾಡಬೇಕು, ಎಲ್ಲೋ ಒಂದ್ ಕಡೆ ನಾವು ಜನರಿಗೆ ದಾರಿ ತಲುಪಿಸ್ಬೇಕಂದ್ರೆ ವೋಟ್ ಚೋರಿ ಅದು ಇದು ಅಂತ ತಗೊಂಡ್ ಬರ್ತಾರೆ. ನಿಜವಾಗ್ಲೂ ನಾವು ವೋಟ್ ಚೋರಿ ವಿರುದ್ಧ ಮಾತಾಡ್ಬೇಕಂದ್ರೆ ಎಲ್ಲ ರಾಜಕೀಯ ಪಕ್ಷದವರು ಇದು ಮಾಡಲಿ, ಒಂದು ವೋಟರ್ಗೆ ಒಂದು ಆಧಾರ್ ಲಿಂಕ್ ಮಾಡಿಸ್ಲಿ, ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ. SIR ಆಗಲಿ, SIR ಬೇಡ ಅಂತ ನಾವು ಹೇಳ್ತಾ ಇಲ್ಲ. SIR ಮಾಡೋ ಟೈಮಲ್ಲಿ ಎಲ್ಲರೂ ಗಮನ ಇಕ್ಕಿ ನೋಡಬೇಕು. ಇವಾಗ ನಾವು ಬೂತ್ ಲೆವೆಲಲ್ಲಿ ಕೂತ್ಕೊಂಡು ನಾವು ಅದೇ ಕೆಲಸ ಮಾಡ್ತಾ ಇದ್ವಿ. ಇವಾಗ ಕರ್ನಾಟಕದಲ್ಲಿ SIR ಬಂದರೆ ನಾವು ಅಲ್ಲಿ ಲೋಕಲ್ ಯಾರ್ಯಾರು ಡಿಲೀಟ್ ಆಗುತ್ತೆ, ಏನಕ್ಕೆ ಡಿಲೀಟ್ ಆಗುತ್ತೆ, ಯಾವ ಥರ ಅಂತ ನಾವು ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ಕೆಲಸನೇ ಮಾಡಿಲ್ಲ, ಬರೀ ಬ್ಲೇಮ್ ಗೇಮ್ಸೇ ಮಾಡ್ಕೊಂಡಿದ್ದೀವಿ. ಎಲ್ಲೋ ಒಂದು ಅದೇನೋ ಹೇಳ್ತಾರಲ್ಲ, ಗಾಲಿಯಲ್ಲಿ ಗುಂಡು ಹೊಡಿತೀವಿ ಅಂತ, ಆ ಥರ ಹೊಡ್ಕೊಂಡಿದ್ರೆ ಆಗಲ್ಲ. ಇದಕ್ಕೆ ಏನಾದರೂ ಒಂದು ಫೈನಲ್ ಸ್ಟೇಜಿಗೆ ತೊಗೊಂಡು ಬರಲೇಬೇಕು. ಎಲೆಕ್ಷನ್ ಕಮಿಷನ್ ಅವರು ಅಷ್ಟೇ, ರಾಜಕೀಯ ಪಕ್ಷದವ್ರು ಏನಾದರೂ ಒಂದು ಎಲಿಗೇಷನ್ ಮಾಡ್ತಾರೆ ಅಂದರೆ ಸುಮ್ಮನೆ ಮಾಡಿರಲ್ಲ, ಅದರಿಂದ ಏನಾದರೂ ಅವರು ಕೆಲಸ ಮಾಡಿರ್ತಾರೆ. ಅವರು ಏನಕ್ಕೆ ಸೀರಿಯಸ್ ಆಗಿ ತೊಗೊಳ್ಳಲ್ಲ. BJP ಹೇಳೋದು ಮಾತ್ರ ಎಲೆಕ್ಷನ್ ಕಮಿಷನ್ ಸೀರಿಯಸ್ ಆಗಿ ತೊಗೊಳುತ್ತೆ, ಬೇರೆ ಪಕ್ಷದವ್ರು ಹೇಳಿದ್ದೆಲ್ಲ ಸುಳ್ಳೆ ಅಂತ ಯೋಚನೆ ಮಾಡ್ಕೊಂಡಿದ್ರೆ ಅದು ಒಂಥರ ತಪ್ಪೆ. ಎಲೆಕ್ಷನ್ ಕಮಿಷನು ಎಲ್ಲ ರಾಜಕೀಯ ಪಕ್ಷದವ್ರು ಕರೆದ್ಬಿಟ್ಟು ಕೇಳಬೇಕು, ಏನೇನು ಸಮಸ್ಯೆ ಆಗ್ತಾ ಇದೆ ಜನರಿಗೆ. ನಾವು ವೋಟ್ ಮಾಡೋ ಜನ ಇವಾಗ ಯೋಚನೆ ಮಾಡ್ತಾ ಇದ್ದಾರೆ, ಏನಕ್ಕಪ್ಪ ನಾವು ವೋಟ್ ಮಾಡಬೇಕು, ಎಲ್ಲ ಯಾರು ನೋಡಿದ್ರು ಬರೀ ವೋಟ್ ಚೋರಿ, ಒಂದೇ ಪಕ್ಷ ಬರ್ತಾ ಇದೆ ಅಂತ ಹೇಳ್ತಾ ಇದ್ರೆ ಜನರಿಗೆ ಎಲೆಕ್ಷನ್ ಮೇಲೇ ನಂಬಿಕೆ ಹೋಗ್ಬಿಡ್ತಾ ಇದೆ. ಎಲೆಕ್ಷನ್ ಕಮಿಷನ್ ಈ ವಿಷಯದಲ್ಲಿ ಕೆಲಸ ಮಾಡಬೇಕು, ಆವಾಗಲೇ ಇದಕ್ಕೆ ಏನಾದರೂ ಒಂದು ಫೈನಲ್ ಇದು ಡಿಸಿಷನ್ ಬರೋಕ್ಕಾಗೋದು. ಕಾಂಗ್ರೆಸ್ ಅವರು ಹೆಂಗಾಗಿದೆ ಅಂದರೆ ಅವ್ರ ಮನಸ್ಥಿತಿ ಇವಾಗ ನೋಡಿ, ನಾವು ಏನಾದರೂ ಒಂದು ಅವ್ರ ಮೇಲೆ ಅಲಿಗೇಷನ್ ಮಾಡಿದ ತಕ್ಷಣನೇ ನಮಗೆ ನಿಮ್ಗೆ ಮಾಹಿತಿ ಕೊರತೆ ರೀ ಅಂತಾರೆ. ಮಾಹಿತಿ ಕೊರತೆ ಇಲ್ಲ, ಅಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅದು ತೋರಿಸಿದ್ರೆ ಅವ್ರಿಗಾಗಲ್ಲ. ಆ ಬೆಲ್ ತೋರಿಸ್ತಾ ಇದೀವಿ, ಎಲ್ಲಿ ನೀವು ಮಿಸ್ಟೇಕ್ ಮಾಡ್ಕೊಳ್ತಾ ಇದ್ದೀರಾ ಅಂತ. ಅಲ್ಲಿಂದ ಅವ್ರು ಕಲಿಯೋಕ್ಕೆ ರೆಡಿ ಇಲ್ಲ. ನಾವು ಹೆಂಗಾದ್ರೂ ಇರಲಿ, ನಾವು ಮಾಡಿರೋದೇ, ನಾವು ಹೆಂಗೆ ಮಾಡ್ತೀವಿ ಹಂಗೆ, ನಾವು ಸಂವಿಧಾನ ತೊಗೊಂಡು ಬಂದಿರೋದು, ನಾವೇ ಎಲೆಕ್ಷನ್ ಕಮಿಷನ್ ಮಾಡಿಸಿರೋದು, ನಾವು ಮಾಡಿಸಿರೋ ರೂಲ್ಸ್ ಪ್ರಕಾರನೇ ನಡಿಬೇಕಂದ್ರೆ ಆಗಲ್ಲ. ಕಾಲಕ್ಕೆ ತಕ್ಕಂಗೆ ಎಲ್ಲ ಬದಲಾವಣೆ ಆಗೇ ಆಗುತ್ತೆ. ಆಗಲಿ, SIR ಆಗ್ತಾ ಇದೆ, ಎಲ್ಲ ಸ್ವಾಗತ. ಇಡೀ ದೇಶದಲ್ಲಿ ಆಗಲಿ, ಏನೇನಿದೆ ಎಲ್ಲ ಇದು ಮಾಡಲಿ. ಅವ್ರಲ್ಲೇ BJP ಅವ್ರ ಪಾಪ ಹೇಳ್ತಾ ಇದ್ರು, ಯಾರೋ ಆಚೆಯಿಂದ ಬಂದಿದ್ದಾರೆ ಅದಕ್ಕೆ ನಾವು ಇದು ಮಾಡ್ತಾ ಇದೀವಿ ಅಂತ. ಅದು ಯಾರು ವೈಫಲ್ಯ? ಹೋಮ್ ಮಿನಿಸ್ಟರ್ ವೈಫಲ್ಯ ತಾನೆ. ಬಾಂಗ್ಲಾದೇಶದಿಂದ ಬಂದಿದ್ದಾರೆ, ಬೇರೆ ಶತ್ರು ದೇಶದಿಂದ ಎಲ್ಲ ಜನ ಬರ್ತಾರೆ ಅಂದ್ರೆ ಅದು ಯಾರು ವೈಫಲ್ಯ? ಕೇಂದ್ರ ಗೃಹ ಇಲಾಖೆ ಅದು ಯಾರು ತಗೊಂತಾರೆ? ಅದ್ರ ಬಗ್ಗೆ ಯಾರು ಮಾತಾಡೋದೇ ಇಲ್ಲ. ಬರೀ ಏನಾದರೂ ಆದ್ರೆ ಕಲ್ಕತ್ತಾದಲ್ಲಿ ಯಾರು ಇದ್ದಾರೆ ಬಾಂಗ್ಲಾದೇಶದಿಂದನೂ ಪಾಕಿಸ್ತಾನದಿಂದ ಬಂದಿದ್ದಾವಂತ ಈಸಿಯಾಗಿ ಹೇಳ್ಬಿಟ್ಟು ಆರಾಮಾಗಿ ಕೈ ತೊಳ್ಕೊಂಡು ಕೂತ್ಕೊಳ್ಳೋದು. ಅದು ಆಗಲ್ಲ. ನೀವು ಜವಾಬ್ದಾರಿ ತಗೊಳ್ಳಿ. ಹೌದು, ನಮ್ಮ ಕಡೆಯಿಂದನೂ ಏನೋ ಒಂದು ತಪ್ಪಾಗಿದೆ, ಅದ್ರ ಮೇಲೆ ನಾವು ಕೆಲಸ ಮಾಡ್ತೀವಿ ಅಂತ ಎಲ್ಲೂ ಹೇಳಲ್ಲ. ಹೋಮ್ ಮಿನಿಸ್ಟರ್ ಅವರು ನಿನ್ನೆ ಮಾತಾಡ್ತಾನು ಹಂಗೆ ಅಪೋಸಿಷನ್ ಅವ್ರು ಏನಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಅವ್ರು ಉತ್ತರ ಕೊಡುವಾಗ ಹೌದು ಅವ್ರು ಪ್ರಶ್ನೆ ಮಾಡ್ತಾರೆ, ಉತ್ತರ ಕೊಡಬೇಕು. ನೀವು ಕೇಳೋ ಪ್ರಶ್ನೆಗೆಲ್ಲ ನಾನು ಇವಾಗಲೇ ಉತ್ತರ ಕೊಡೋಕ್ಕಾಗಲ್ಲ, ನನ್ನ ಪ್ರಕಾರ ನಾನು ಉತ್ತರ ಕೊಡ್ತೀನಿ. ಅದೇನದು ಅದು ಏನೋ ಹೇಳ್ತಾರಿಲ್ಲ, ರಾಜರು ಹೆಂಗೆ ಹೇಳ್ತಾರೆ ಹಂಗೆ ಪ್ರಜೆ ಕೇಳಬೇಕು ಅಂತ. ಆ ಥರ ಆಗೈತು ಆ ಸ್ಟೇಟ್ಮೆಂಟ್ ಹೋಮ್ ಮಿನಿಸ್ಟರ್. ಅಪೋಸಿಷನ್ ಅವರು ಒಂದು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡಿ. ನೀವು ಕೇಳಿ ಅಂದ್ರೆ ಏನದು? ನನ್ನ ಕುತೂಹಲ ಇರೋದು, ಈಗ ತಮ್ಮ ನಾಯಕರೆಲ್ಲ ಬಹಳ ದೊಡ್ಡ ಗಂಭೀರ ಆರೋಪಗಳನ್ನ BJP ವಿರುದ್ಧ ಮಾಡ್ತಾ ಬರ್ತಾ ಇದ್ರು, ಇವತ್ತಿಗೂ ಬಟ್ ಅಲ್ಲ ಎಲ್ಲ ಒಂದ್ ಕಡೆ ಕಡಿಮೆ ಆಗಿದೆ, ಭಯ ಶುರುವಾಗಿದೆ ಅಂತ. ಮತ್ತೆ ಆಮ್ ಆದ್ಮಿ ಪಾರ್ಟಿ ಅವರಿಗೆ ಭಯ ಸರ್. BJP ಜೊತೆಲಿ ಯಾರಾದ್ರೂ ಕರೆಕ್ಟಾಗಿ ನಿಂತ್ಕೊಂಡು ಜಗಳ ಮಾಡ್ತಾರಂದ್ರೆ ಬರೀ ಆಮ್ ಆದ್ಮಿ ಪಾರ್ಟಿ ಮಾತ್ರ. ಬೇರೆಯವರೆಲ್ಲ ಜೈಲಿಗೆ ಕರಪ್ಷನ್ ಮಾಡಿದಾರೆ, ಅವ್ರ ಭಯ ಇದೆ. ನಮ್ಗೆ ಏನು ಭಯನೇ ಇಲ್ಲ. ಜೈಲ್ಗೆ ಹಾಕಿ ನೀವು ನೋಡ್ಕೊಂಡ್ರಿಲ್ಲ, ಏನಾಯ್ತು ಇವ್ರ ಕೈಯಿಂದ? 6 ತಿಂಗಳು 1 ವರ್ಷ ನಮ್ಮ ನಾಯಕರಿಗೆ ಜೈಲಲ್ಲಿ ತಗೊಂಡೋಗಿ ಹಾಕಿದ್ರು. ಏನ್ ಮಾಡ್ಕೊಂಡ್ರು? ಆಚೆ ಬಂದ್ಮೇಲೆ ಇನ್ನ ಜಾಸ್ತಿನೇ ಅಟ್ಯಾಕ್ ಮಾಡ್ತಾ ಇದೀವಿ. ಎಲ್ಲೂ ನಾವು ಸ್ಟೆಪ್ ಹಿಂದೆ ತಗೊಳ್ಳಿಲ್ಲ. ಹೌದು, ಸೈಲೆಂಟ್ ಆಗಿ ಏನಕ್ಕೆ ಇದೀವಿ ಅಂದ್ರೆ ಗೊತ್ತಾಗ್ಲಿ ಜನರಿಗೆ. ನಾವು ಹೇಳಿ ಜನರಿಗೆ ತೋರಿಸ್ಕೊಟ್ಟಿದ್ದೀವಿ ಏನೇನು ತಪ್ಪುಗಳು ನಡೀತಾ ಇದೆ ಅಂತ.
ಇದೇ ರಾಹುಲ್ ಗಾಂಧಿ ಡೆಲ್ಲಿ ಎಲೆಕ್ಷನ್ ಟೈಮಲ್ಲಿ ನಮ್ಮ ಜೊತೆಲಿ ನಿಂತ್ಕೊಳ್ತಾ ಇದ್ರೆ ಈ ಪರಿಸ್ಥಿತಿ ಆಗ್ತಾ ಇರಲಿಲ್ಲ. ತಾವೀಗ ಕಾಂಗ್ರೆಸ್ ಸಹವಾಸಕ್ಕೆ ಹೋಗಲ್ಲ, ಇಂಥ ಓಟ್ ಚೋರಿ ಕಾಂಗ್ರೆಸ್ ಸವಾಸಕ್ಕೂ ಹೋಗಲ್ಲ, ರಾಹುಲ್ ಗಾಂಧಿ ಸವಾಸಕ್ಕೂ ಹೋಗಲ್ಲ. ರಾಹುಲ್ ಗಾಂಧಿಗೆ ಅವರೇ ಲೀಡರ್ಗಳನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಅವ್ರ ಪಾರ್ಟಿಯಲ್ಲಿರೋರೇ ಹೇಳ್ತಾ ಇದಾರೆ ರಾಹುಲ್ ಗಾಂಧಿಗೆ ಮೊದಲು ಚೇಂಜ್ ಮಾಡಿ, ಅವರಿಂದ ಪಕ್ಷ ಡ್ಯಾಮೇಜ್ ಆಗ್ತಾ ಇದೆ ಅಂತ. ಅವ್ರ ಜೊತೆ ನಾವೇನ್ ಡ್ಯಾಮೇಜ್ ಮಾಡ್ಕೊಂಡ್ ಬಿಡ್ಬೇಕಾ? ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ಬಿಹಾರದ ಆರ್ಜೆಡಿ ಆರ್ಜೆಡಿ ಅನ್ನೋದಿಲ್ಲ. ಯಾರ್ಯಾರು ಕಾಂಗ್ರೆಸ್ ಜೊತೆಲಿ ಹೋಗಿದಾರೆ ಎಲ್ಲ ಮುಳುಗ್ತಾವ್ರೆ. ಆದಷ್ಟು ಅವ್ರವ್ರ ಶಕ್ತಿಯಿಂದ ಅವ್ರ ಮೇಲೆ ಬಂದ್ರೆ ಒಳ್ಳೇದು. ಅದಕ್ಕೆ TMC ಮಮತಾ ಬ್ಯಾನರ್ಜಿ ಇವಾಗಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನಿದ್ರು ಎಲೆಕ್ಷನ್ ನಾನು ಒಬ್ಬನೇ ಕಂಟೆಸ್ಟ್ ಮಾಡ್ತೀನಿ ಅಂತ. ನಿಮ್ಗೆ ಏನಾದ್ರು ನಮ್ ಜೊತೆಲಿ ನಿಂತ್ಕೊಳ್ಬೇಕಂತ ಏನಾದ್ರು ಇದ್ರೆ ನಾನು ಹೇಳೋತ್ರ ಕೇಳಿ ಅಂತ ಒಂದು ಸರ್ಕಾರ ನಡೆಸ್ತಾ ಇದ್ದಾರೆ. ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ನಿಂತ್ಕೊಳ್ಳಿ ಅವ್ರ ಜೊತೆಲಿ ನೋಡೋಣ. ಇಲ್ಲ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಬೇಕಂತಾನೆ ಹೋಗ್ಬಿಟ್ಟು ಕ್ಯಾಂಡಿಡೇಟ್ಗಳು ಹಾಕಿ ಮಮತಾ ಬ್ಯಾನರ್ಜಿಗೂ ಸೋಲಿಸ್ಬೇಕು ರಾಹುಲ್ ಗಾಂಧಿ. ನಾನಾಗಿಲ್ಲ ಅಂದ್ರೆ ಯಾರು ಆಗ್ಬೇಡ್ದು ಅಂತ ದಯವಿಟ್ಟು ಒಂದ್ಸತಿ ರಾಹುಲ್ ಗಾಂಧಿಗೆ ಮನವಿ ಮಾಡ್ತೀವಿ. ನಿಮ್ಗೆ ಏನಾದ್ರೂ ಅಷ್ಟು ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತ ಕನ್ಸು ಏನಾದ್ರು ಇದ್ರೆ ಒಂದ್ಸತಿ BJPಗೆ ಸೇರ್ಕೊಂಡು ಅಲ್ಲಿನಾದ್ರೆ ಪ್ರೈಮ್ ಮಿನಿಸ್ಟರ್ ಆಗಿ. ನಿಮ್ ಪಕ್ಷದಿಂದ ಅಂತೂ ಯಾವುದೇ ಕಾರಣಕ್ಕೆ ನೀವು ಆಗಕ್ಕಾಗಲ್ಲ. ಎಸ್, ಈಗ ಉತ್ಕರ್ಷ್ ಅವರೇ, ಎಲ್ಲ ಒಂದು ಕಡೆ BJP ನಾಯಕರು ಯಾರು ಈಗ ಆಳಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಮಾತಾಡ್ತಾನೆ ಇಲ್ಲ. ಸುಭಾಷ್ ಗುತ್ತಿದಾರ ಅದೇ ನಿಮ್ಮ ಪಕ್ಷದವರೇ ಅವರು. ಹಾಗಾಗಿನೇ ಯಾಕೆ ಮಾತಾಡ್ತಿಲ್ಲ? ಕಂಪ್ಲೀಟ್ ಆಗಿ ತನಿಖೆ ಆದ್ಮೇಲೆ ಅಥವಾ ಚಾರ್ಜ್ ಶೀಟ್ ಅದ್ರ ಮೇಲೆ ಡೌಟ್ ಈ ಥರದ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಸಮರ್ಥನೆ ಮಾಡ್ಕೊಳೋದಕ್ಕಿಂತ ಈಗ ತನಿಖೆ ನಡೀತಾ ಇದೆ. ತನಿಖೆ ಆಗ್ಲಿ, ಆ ಪ್ರೋಸೆಸ್ ಏನ್ ಬರುತ್ತೆ ನಾನು ಅದನ್ನ ಅವಾಗ್ಲೇನೆ ಸ್ಪಷ್ಟಪಡಿಸ್ತೀನಿ ಸರ್. ಚಾರ್ಜ್ ಶೀಟ್ ಆಗಿದೆ, ತನಿಖೆ ನಡೀತಾ ಇದೆ, ಏನ್ ತನಿಖೆ ಆಗ್ತದೆ ನೋಡೋಣ, ರಿಪೋರ್ಟ್ ಏನ್ ಬರ್ತದೆ. ಬಟ್ ಈಗ SIT ತನಿಖೆ ಬಗ್ಗೆ ನಾವ್ ಹೇಳೋದೇ ಬೇಡ, ಜನಗಳಿಗೆ ಒಂದು ಚಿತ್ರಣ ಇದೆ ಏನೇನ್ ಆಗ್ತದಂತ. ಅದ್ರ ಬಗ್ಗೆ ನಾವು ತನಿಖೆ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಬಗ್ಗೆ ಕಮೆಂಟ್ ಮಾಡೋದು ಸರಿಯಲ್ಲ ಅನ್ನೋ ಡಿಜಿಟಲ್ ಸಾಕ್ಷಿಗಳು ಸಿಕ್ಕಿದಾವೆ ಸರ್. ಡಿಜಿಟಲ್ ಸಾಕ್ಷಿಗಳು ಅದನ್ನೇ ಹೇಳ್ತೀಯ ಸರ್. ತನಿಖೆ ನಡೀತಿರುವ ಕಾರಣ ಫಾರ್ಮ್ಗೆ 80 ರೂಪಾಯಿ ಫಿಕ್ಸ್ ಮಾಡಿದ್ರಂತೆ. ತನಿಖೆ ನಡೀತಿರುವ ಕಾರಣ ನಾವು ಕಮೆಂಟ್ ಮಾಡುವಂಥದ್ದು ಸರಿ ಇರೋದಿಲ್ಲ, ಅದು ತಪ್ಪಾಗ್ತದೆ ಆಸ್ ಪರ್ ಲಾ ಅನ್ನೋ ಕಾರಣಕ್ಕೆ ನಾವು ಮಾತಾಡ್ತಾ ಇಲ್ಲ. ತನಿಖೆ ನಡೀಲಿ. ಈಗ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ರಾಹುಲ್ ಗಾಂಧಿ ಅವರು ಹೋಗಿದ್ ಕಡೆ ಎಲ್ಲ ಈ ರೀತಿ ಉಡಾಫೆ ಮತಚೋರಿ ಅಂತ ಹೇಳುವಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕಿದೆ. ಪ್ರಶ್ನೆ ಮಾಡಿದಾಗ ಸರಿಯಾದ ರೀತಿಯಲ್ಲಿ ಪ್ರಶ್ನೆ ಮಾಡಿ ಆ ಸರಿಯಾದ ಉತ್ತರವನ್ನ ತಗೊಳ್ತಕ್ಕಂಥದ್ದು ಒಂದು ರಾಜಕೀಯ ಬದ್ಧತೆ ಅಂತ ತೋರಿಸ್ತದೆ. ಸುಮ್ಮನೆ ಆರೋಪ ಮಾಡ್ಬಿಟ್ಟು ಓಡೋಗ್ಬಿಡೋದಲ್ಲ ಸೆಷನ್ ಇಂದ. ಅಲ್ಲ, ನೆಕ್ಸ್ಟ್ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬರ್ತಿದೆ, ಹಾಗಾಗಿ ರಾಜ್ಯ ಸರ್ಕಾರ ಈಗ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಲ್ಲ, ಇವ್ರದ್ದು ನೋಡಿ, ಇವ್ರ ದ್ವಂದ್ವ ನಿಲುವು ಹೇಗೆ ಅಂತಂದ್ರೆ, ಇವ್ರು ಗೆದ್ರೆ ಪ್ರಜಾಪ್ರಭುತ್ವದ ಗೆಲುವು, BJPನೋ ಬೇರೆ ಪಾರ್ಟಿಯವ್ರು ಗೆದ್ರೆ ವೋಟ್ ಚೋರಿ ಅಂತಾರೆ. ಈಗ ತಪ್ಪಲ್ವಾ? ಈಗ ತೆಲಂಗಾಣದಲ್ಲಿ ಆಯ್ತಪ್ಪ, ಮೊನ್ನೆ ಗ್ರಾಮ ಪಂಚಾಯತಿ ಚುನಾವಣೆಗಳೆಲ್ಲ ಆಯ್ತು, ಸರ್ಪಂಚ್ ಚುನಾವಣೆ ಸುಮಾರು 2,500 ಕಾಂಗ್ರೆಸ್ ಹೊರಗಿದ್ದೆ. ನಾವೆಲ್ಲೂ ಕೂಡ ವೋಟ್ ಚೋರಿ ಅಂತ ಹೇಳಿಲ್ವಲ್ಲ. ಜನ ಕೊಟ್ಟಿರ್ತಕ್ಕಂತಹ ತೀರ್ಪನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಒಪ್ಕೊಳ್ತಕ್ಕಂಥ ಧೈರ್ಯ ತೋರಿಸ್ಬೇಕು. ಸೋತ್ಬಿಟ್ಟು ನೀವು ಮತಚೋರಿ ಅಂತಂದ್ರೆ ಜನಕ್ಕೆ ಮಾಡ್ತಾ ಇರ್ತಕ್ಕಂಥ ಮೋಸ ಮತ್ತು ಅನ್ಯಾಯ. ಇದನ್ನ ಹೇಳ್ಕೊಂಡೆ ಬಿಹಾರದಲ್ಲಿ ಜನ ನಿಮಗೆ ಉಗುದುಪ್ಪ ಕಾಚೆ ಹಾಕಿದ್ರು. ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಕಾಂಗ್ರೆಸ್ಗೆ ಸಂಪೂರ್ಣವಾಗಿ ಹೇಳ್ತೀನಿ, ರಾಹುಲ್ ಗಾಂಧಿ ಅವರೇ ಕೊನೆ ಮೊಳೆ ಹೊಡೆದು ಕಾಂಗ್ರೆಸ್ನ ನಿರ್ಣಾಮ ಮಾಡಿ ಹೋಗೋ ಅಂತದ್ರಲ್ಲಿ ಯಾವ ಅನುಮಾನ ಇಲ್ಲ. ನೀವ್ ಯಾರು ರಾಹುಲ್ ಗಾಂಧಿ ಬಗ್ಗೆ ಮಾತಾಡಕ್ಕೆ? ನಿಮ್ಮ ಪಕ್ಷವನ್ನು ದೇಶದ ಜನ ನಿರ್ನಾಮ ಮಾಡಿ ಬುಟ್ಟಿಗೆ ಎಸ್ಬಿಟ್ಟು ಹೋಗೋ ದಿನಗಳು ಮುಂದಿನ ದಿನಗಳಲ್ಲಿ ಕಾಯ್ತಾ ಇದ್ದಾರೆ. ಬಿಹಾರದಲ್ಲಿ ಮಾಡಿದ್ರಲ್ಲ, ನಿಮ್ಮನ್ನ ಸ್ವೀಪ್ ಮಾಡಿದ್ರಲ್ಲ, ಬುಟ್ಟಿಯಲ್ಲಿ ಮುಂದಿನ ದಿನದಲ್ಲಿ ಅದೇ ರೀತಿ ನಿಮ್ಗೆ ಲಾಭ ಆಗಲ್ಲ ಅಂತ ಇದು ಈ ದುರಾಂಕಾರ ಬಿಟ್ಬಿಟ್ಟು ಸ್ವಲ್ಪ ಜನರ ಬಗ್ಗೆ ಮಾತಾಡಿ. ದುರಾಂಕಾರದಲ್ಲಿ ಮಾತುಗಳನ್ನ ನಿಮ್ಮ ದುರಾಂಕಾರದ ಅಹಂಕಾರದ ಮಾತುಗಳು ಗೊತ್ತು ಏನು ಅಂತ ಜನ ನೋಡ್ತಾ ಇದಾರೆ. ಇರ್ಲಿ, ನೀವು ನಿಮ್ ನಾಯಕ ಮಾತುಗಳು ಆಡ್ಬಿಟ್ಟು ಯಾರ್ಯಾರು ಎಲ್ಲೆಲ್ಲಿ ಸೇರಿದ್ದಾರೆ ಇದು ವೋಟ್ ಚೋರಿ ಇದೆ ಅಲ್ವಾ? ಸಂಸ್ಥೆಗಳನ್ನ ನಡೆಯಕ್ ಬಿಡಿ, ಆಮೇಲೆ ನೋಡಿ ನಿಮ್ಮ ಚುನಾವಣೆ ಪ್ರೂವ್ ಮಾಡಿ. ನೀವು ವೋಟ್ ಚೋರಿ ಸಂಸ್ಥೆಗೆ ನಾವು ಮೋಸ ಮಾಡಿದೀವಿ ಅಂತದನ್ನ ನೀವು ಪ್ರೂವ್ ಮಾಡಿ ವಿತ್ ಡಾಕ್ಯುಮೆಂಟ್ಸ್. ಬರೀ ಸುಳ್ಳು ಆರೋಪ ಮಾಡೋದಲ್ಲ. ರಾಹುಲ್ ಗಾಂಧಿ ಅವರೇ ಕೊನೆ ಮೊಳೆ ಹೊಡೆದು ಕಾಂಗ್ರೆಸ್ ನಿರ್ಣಾಮ ಮಾಡೋದ್ರಲ್ಲಿ ಯಾವ ಸಂಶಯ? ಕಶ್ಯಪ್ ಸರ್, ಅಂದ್ರೆ ಈಗ ಇದು ಬಿಜೆಪಿಗೆ ಪ್ಲಸ್ ಆಗುತ್ತೆ. ನೀವ್ ಯಾವ ಕುನ್ನಿಗಳ್ರಿ ನಮ್ಗೆ? ನೀವು ಕಾಂಗ್ರೆಸ್ಗೆ ವೋಟ್ ಚೋರಿನೇ ಮುಳುವಾಗುತ್ತೆ. ಬಿಹಾರದಲ್ಲಿ ಸರ್ದಾರ್ ಪಟೇಲ್
ಬಿಡಿ, ನಿಮ್ಮ ಹತ್ರ ನಾವು ಇನ್ನೇನಿದೆ ರೀ? ವೀರ್ ಸಾವರ್ಕರ್ ಗೋಡ್ಸೆ ಸಂತತಿ ಅಂತೀರಾ, ಬ್ರಿಟಿಷ್ RSS ಅವ್ರು ಅಂತೀರಾ, ಒಕ್ಕೂಟ ಇದೆಲ್ಲ ಜನ ಕೇಳಿ ಕೇಳಿ ಬೇರೆ ಕಶ್ಯಪ್ ಸರ್ ಈಗ ಈ ಓಟ್ ಚೋರಿ ಬಿಹಾರದಲ್ಲಿ ಹೋರಾಡಿರೋ ಪಕ್ಷ ಸರ್ ಈಗ ಬಿಡಿ, ಬಿಡಿ, ಕಶ್ಯಪ್ ಸರ್ ಈಗ ಓಟ್ ಚೋರಿ ಇರೋ ಬಿಹಾರದಲ್ಲಿ ಏನು ರಿಸಲ್ಟ್ ಆಗ್ಲಿಲ್ಲ ಸರ್, ನಿಮ್ಗೆ ಜನರು ಕೈ ಇಡ್ಲಿಲ್ಲ. ಬೇರೆ ಬೇರೆ ವಿಧಾನಸಭೆ ಚುನಾವಣೆಗಳು ಬರ್ತಿದೆ ಬೇರೆ ಬೇರೆ ರಾಜ್ಯದ್ದು, ಅಲ್ಲೂ ಕೂಡ ಅದೇ ಹಣೆ ಬರ ಮುಂದುವರಿಯುತ್ತೆ ಅನ್ನುವಂತ ಆಪಾದನೆಗಳು ಮಾಡ್ತಾ ಇದ್ದಾರೆ ಈಗ ಬಿಜೆಪಿ ಅವರು. ಅಷ್ಟೇ ಹಣೆ ಬರ ಆಗೋದು ಅವ್ರದ್ದು, ಇನ್ನೇನು ಆಗೋದಿಲ್ಲ. ನೋಡಿ, ನಾವು ಇವಾಗ ವೋಟ್ ಚೋರಿ ಅನ್ನೋದು ಆಳಂದದಲ್ಲಿ ಬಯಲು ಮಾಡಿದೀವಿ, ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಇಟ್ಕೊಂಡು. ಮುಂದಿನ ದಿನಗಳಲ್ಲಿ ನಾವೇನ್ ಕೇಳ್ತಾ ಇದೀವಿ, ಒಂದು ಸಿಟ್ಟಿಂಗ್ ಜಡ್ಜ್ಗೆ ಒಂದು ಕಮಿಟಿ ಫಾರಂ ಮಾಡ್ಲಿ ಎಲೆಕ್ಷನ್ ಕಮಿಷನ್ ಅವರು ಯಾಕೆ ಹಿಂಜರಿತಾ ಇದ್ದಾರೆ ಒಂದು ಸಿಟ್ಟಿಂಗ್ ಜಡ್ಜ್ ಎಂಕ್ವೈರಿ ಮಾಡಕ್ಕೆ? ಹೌದು, ಸಿಟ್ಟಿಂಗ್ ಜಡ್ಜ್ ನಾವು ಪ್ರೂಫ್ ಕೊಟ್ಟಿದೀವಿ. ನಮ್ಮ ಆಸ್ಕ್ ಸಿಂಪಲ್, ಸಿಟ್ಟಿಂಗ್ ಜಡ್ಜ್ ಅವ್ರ ಕೇಳಿ ಒಂದು ಎಂಕ್ವೈರಿ ಮಾಡಿಸ್ಲಿ. ಡೇಟಾನು ಅವ್ರದೇ, ಎಲೆಕ್ಷನ್ ಕಮಿಷನ್ ಅವ್ರದೇ, ಒಂದು ಎಂಕ್ವೈರಿ ಮಾಡಿಸ್ಲಿ. ಯಾಕೆ ಹೆದರ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಅವರು? ಎಲೆಕ್ಷನ್ ಕಮಿಷನ್ ಅವರು ಲಿಸ್ಟ್ ಕೊಡ್ತಾ ಇಲ್ಲ. ಏನಕ್ಕೆ ಬಿಜೆಪಿ ಅವರು ಬಂದು ಡಿಫೆಂಡ್ ಮಾಡ್ತಿದ್ದಾರೆ? ಏನಕ್ಕೆ ಅಂದ್ರೆ ಜ್ಞಾನೇಶ್ ಕುಮಾರ್ ಎಲೆಕ್ಷನ್ ಕಮಿಷನ್ ಅವರು ಹೊರಟಿರೋದು ಬಿಜೆಪಿಗೆ ಹೊರತು ಅಲ್ಲ ಉತ್ಕರ್ಷ್ ಅವರೇ, ಈಗ ಚುನಾವಣಾ ಆಯೋಗದ ಮೇಲೆ ಅಲ್ಲ ಅವ್ರ ಮೇಲೆ ಆರೋಪ ಮಾಡಿದ್ರೆ ನೀವು ಬರ್ತೀರಿ, ನಿಮ್ಮ ಮೇಲೆ ಬಂದ್ರೆ ಅವ್ರು ಬರ್ತಾರೆ. ಅಲ್ಲ ಪೊಲಿಟಿಕಲ್ ಪಾರ್ಟಿ ತರ ಇವ್ರಿಗೆ ಏನಾದ್ರೂ ಉತ್ತರ ಬೇಕು ಅಂದ್ರೆ ಚುನಾವಣಾ ಆಯೋಗ ಕೇಳ್ಕೊಂಡ್ಲಿ, ಕೇಳೋ ದಮ್ಮಿಲ್ಲ, ನೈತಿಕತೆ ಇಲ್ಲ ಅಂದ್ರೆ ಇವ್ರು ಬಿಜೆಪಿ ಹೆಸರು ತಳಕ ಹಾಕಿದಕ್ಕೆ ನಾವು ಬಿಜೆಪಿ ಉತ್ತರ ಕೊಡ್ತಾ ಇದ್ದೇವೆ. ಅದರ್ವೈಸ್ ಎಲೆಕ್ಷನ್ ಕಮಿಷನ್ ಇಸ್ ಅ ಇಂಡಿಪೆಂಡೆಂಟ್ ಬಾಡಿ. ಅಷ್ಟು ಮಾಹಿತಿ ಕಾಂಗ್ರೆಸ್ ಅವ್ರಿಗೆ, ನಂದನ್ ಕಶ್ಯಪ್ ಅವ್ರಿಗೆ ಇಲ್ಲ ಅಂತಂದ್ರೆ ನಾವು ಇತಿಹಾಸದ ಪಾಠ ಮಾಡ್ಕೊಂಡು ನಿಮಗ್ ಕೂರಕ್ ಆಗಲ್ಲ. ನಮಗಷ್ಟು ಗೊತ್ತಿಲ್ಲ. ನೀವು ಸಾವರ್ಕರ್ ಗೋಡ್ಸೆ ಸಂತತಿ ಬಿಡ್ರಿ, ಇಷ್ಟೇ ರಾಹುಲ್ ಗಾಂಧಿ ಯಾಕಂದ್ರೆ ನೀವು ಕಶ್ಯಪ್ ಸರ್ ಈಗ ಓಟ್ ಚೋರಿ ಅಭಿಯಾನ ಹೋರಾಟ ಎಲ್ಲಿವರೆಗೂ ಇದು ಅವಶ್ಯಕತೆ ಇಲ್ಲ. ಕಶ್ಯಪ್ ಅವರ ಈಗ ಈ ಓಟ್ ಚೋರಿ ಹೋರಾಟ ಅಭಿಯಾನಗಳು ಎಲ್ಲಿವರೆಗೂ ನಡೆಯುತ್ತೆ ಹೇಳ್ಬಿಡಿ ನೋಡೋಣ. ನಮ್ದು ಈ ವೋಟ್ ಚೋರಿ ಅಭಿಯಾನ ನಿತ್ಯ ನಿರಂತರವಾಗಿ ನಮಗೆ ಇವಾಗ ಎಲೆಕ್ಷನ್ ಕಮಿಷನ್ ಇಂದ ನಮಗೆ ಒಂದು ಸಕಾರಾತ್ಮಕವಾಗಿ ಒಂದು ರೆಸ್ಪಾನ್ಸ್ ಸಿಗ್ತಿಲ್ಲ. ನೆಕ್ಸ್ಟ್ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಆಗ್ಲೂ ಇರುತ್ತಾ ಹಿಂಗೆ? ನೋಡಿ, ಅವರ ಮಾಡಿರುವ ಹಗರಣ ಒಂದು ಸಿಟ್ಟಿಂಗ್ ಜಡ್ಜ್ ಗೆ ಎಂಕ್ವೈರಿ ಅಪಾಯಿಂಟ್ ಮಾಡ್ಬಿಟ್ಟು ಅವರು ಮಾಡಿರುವ ಒಂದೊಂದು ಹಗರಣವನ್ನು, ವೋಟ್ ಚೋರಿ ಇರ್ಲಿ, ಸಿಬಿಐ ಇರ್ಲಿ, ಇಡಿ ಇರ್ಲಿ, ಯಾವುದೇ ಒಂದು ತನಿಖಾ ಸಂಸ್ಥೆಗಳನ್ನ ಬುಡ ಮೇಲೂ ಮಾಡಿದ್ರಲ್ಲ, ಎಲ್ಲ ಅಂಗಾಂಗಗಳನ್ನು ನಾವು ತನಿಖೆ ಮಾಡಿ ಅವರು ಮಾಡಿರುವ ಹಗರಣವನ್ನು ಜನರ ಮುಂದೆ ಇಡ್ತೀವಿ. ನನ್ನ ಪ್ರಶ್ನೆ ಇದು, ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಮೇಲೆ ವೋಟ್ ಚೋರಿ ಸ್ಟಾಪ್ ಆಗುತ್ತಾ? ಆಗ್ಲೂ ಕೂಡ ಧ್ವನಿ ಎತ್ತೀರಾ ಅಂತ ಹೇಳಿ. ಬರೋದೇ ಇಲ್ಲ ನೋಡಿ, ನಾವು ನೋಡಿ ಎಲ್ಲಿವರೆಗೆ ಪ್ರಜಾಪ್ರಭುತ್ವವನ್ನು ಇದು ಏನಪ್ಪ ವಿರೋಧಿ ಬಿಜೆಪಿ ಸರ್ಕಾರ ಇರುತ್ತೋ ಈ ವೋಟ್ ಚೋರಿ ಇರುತ್ತೆ. ನಾವು ಅದ್ರ ವಿರುದ್ಧ ಹೋರಾಡಿ ನಾವು ಜನರಿಗೆ ಒಂದು ನ್ಯಾಯಸಮ್ಮತವಾಗಿ ಅವ್ರಿಗೊಂದು ಜಯ ಒಂದು ನಮ್ಮ ಸರ್ಕಾರ ಬಂದ ಮೇಲೆ ತನಿಖೆ ಮಾಡಿಸಿ ಅವ್ರಿಗೊಂದು ಹೇಳಿ ಪ್ರಭುರೇ. ಎಸ್ ಥ್ಯಾಂಕ್ ಯು ಕಶ್ಯಪ್ ಅವರ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಇಷ್ಟೊತ್ತು. ಥ್ಯಾಂಕ್ ಯು ಇರ್ಷದ್ ಅವರು, ಥ್ಯಾಂಕ್ ಯು ಉತ್ಕರ್ಷ್ ಅವರೇ, ಥ್ಯಾಂಕ್ ಯು ಕಶ್ಯಪ್ ಅವರೇ. ಮತ್ತೊಮ್ಮೆ ನಿಮಗೆ ಕೇಳಿಸಿಲ್ಲ ಅಂತ ಅನ್ಸುತ್ತೆ. ಈಗ ನೋಡ್ತಾ ಇದ್ವಿ, ಓಟ್ ಚೋರಿಗೆ ಸಂಬಂಧಪಟ್ಟಂತೆ ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ನಡೆಸುತ್ತೆ ನಾಳೆ. ಕಾದು ನೋಡೋಣ ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ. ಬಿಹಾರದಲ್ಲಂತೂ ಕೂಡ ಖಂಡಿತ ವರ್ಕೌಟ್ ಆಗಿಲ್ಲ. ಜನರಿಗೆ ಮನಸ್ಸಲ್ಲಿ ಹೋಗಿದ್ದರೆ ಇದು ಏನೋ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲೇನೋ ಆಗ್ಬೋದಾಗಿತ್ತು, ಮ್ಯಾಜಿಕ್ ಆಗ್ಬೋದಾಗಿತ್ತಲ್ವ. ಕಾಂಗ್ರೆಸ್ಗೆ ಅಷ್ಟು ದೊಡ್ಡ ಮಟ್ಟದ ಏನು ಜಯ ಸಿಕ್ಕಿಲ್ಲ ಅಲ್ಲಿ. ಹಾಗಾಗಿನೇ ರಾಹುಲ್ ಗಾಂಧಿ ಅವರು ಮಾತ್ರ ಹೋರಾಟ ನಿರಂತರವಾಗಿ ನಿತ್ಯವಾಗಿ ಮಾಡೋಕ್ಕೆ ಹೊರಟಿದ್ದಾರೆ. ಹಾಗಾಗಿ ಮುಂದಿನ ವಿಧಾನಸಭಾ ಚುನಾವಣೆಗಳು ಬೇರೆ ಬೇರೆ ರಾಜ್ಯದ ಬರ್ತಾ ಇದೆ, ಅದ್ರ ಮೇಲೆ ಇದು ಪರಿಣಾಮ ಬೀರುತ್ತೆ ಅನ್ನೋದು ಸಹಜವಾಗಿ ಪ್ರಶ್ನೆ. ಅದರ ಜೊತೆಗೆ ಆಳಂದದ್ದು ನೋಡಬೇಕು, ಚಾರ್ಜ್ ಶೀಟ್ ಆಗಿದೆ. ಬಿಜೆಪಿ ನಾಯಕರು ಕೂಡ ಇದನ್ನು ಜಾಸ್ತಿ ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಯತ್ನಗಳು ಕೂಡ ಮಾಡ್ತಿಲ್ಲ. ಕಂಪ್ಲೀಟಾಗಿ ತನಿಖೆ ಆಗಲಿ, ಅದಾದಮೇಲೆ ಇದಕ್ಕೆ ನಾವು ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅಂತ ಹೇಳಿ. ಇದು ಇವತ್ತಿನ ಡಿಬೇಟ್ ಆಗಿತ್ತು. ನೋಡ್ತಾರೆ TV5 ಇದು ವಾಸ್ತವದ ಪ್ರತಿರೂಪ.